ನಮಸ್ಕಾರ ಆತ್ಮೀಯ ಸಾವಯವ ಕೃಷಿ ಬಂಧುಗಳೇ, ಪ್ರತಿ ತಿಂಗಳು ನಡೀತಾ ಇರತಕ್ಕಂತ ಮಾಸಿಕ ಸಭೆ ಈ ತಿಂಗಳು ನಮ್ಮ ಯೋಗ ಬಂಧು ಎಲೆಮರೆಕಾಯಿನಂತ ಸಮಾಜ ಸೇವೆ ಮಾಡ್ತಾ ಇರತಕ್ಕಂತ ಆತ್ಮೀಯರು ಅಂತ ಶಿವಮಾದೇಗೌಡರು ತೋಟದಲ್ಲಿ ಹಮ್ಮಿಕೊಂಡಿದೀವಿ. ನಾವು ಇತ್ತೀಚಿನವರೆಗೂ ನಾವು ಸಾವಯವ ರೈತರೇ ಇದ್ದು, ಕೆಲವರು ಏನ್ ಹೇಳಿದ್ರು ಅಂದ್ರೆ, ನೀವು ಮಾಡ್ತಾ ಇರೋ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಪ್ರಸಿದ್ಧಿ ಪಡೀತಾ ಇದೆ, ನೀವು ರಾಸಾಯನಿಕದಲ್ಲಿರೋರನ್ನು ಪರಿವರ್ತನೆ ಮಾಡಿದ್ರೆ ಆಗ ನಿಮ್ಮ ಸಾಧನೆ ಅಂತ ಅನ್ಸ್ಕೊಳ್ತೇವೆ ಹೊರತು ಇರೋರೇ ಮಾಡ್ಕೊಂಡು ಹೋದ್ರೆ ಪ್ರಯೋಜನಕ್ಕೆ ಬರಲ್ಲ ಅಂತಂದ್ರು. ಮುಖ್ಯವಾಗಿ ಶಿವಮಾದೇಗೌಡರು ರಾಸಾಯನಿಕ ಆಗ್ತಾ ಇರಲ್ಲ, ಈಗ ನಮ್ಮ ಒಂದು ಸಂಪರ್ಕಕ್ಕೆ ಬಂದ್ಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ. ಅವ್ರು ಈಗ ನಮ್ಮ ಸಂಪರ್ಕಕ್ಕೆ ಬಂದ್ಮೇಲೆ ಅವರು ಸೀಮೆ ಹಸುಗಳು ಸಾಕಿದ್ದಾರೆ, ವಿದೇಶಿ HF ಜೆರ್ಸಿ ಎಲ್ಲನು. ಸೊ ಅವರು ಹಂತವಾಗಿ ಮಾರೋದಕ್ಕೆ ಆಗಲಿ ರೆಡಿ ಇದ್ದಾರೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಮೊದಲನೇದಾಗಿ ಎಲ್ಲರೂ ಚಪ್ಪಾಳೆ ಮೂಲಕ ಒಬ್ಬ ಸಾವಯವ ರೈತರಿಗೆ ಪರಿವರ್ತನೆ ಆಗ್ತಾ ಇರೋದಕ್ಕೆ ಅವ್ರಿಗೆ ಅವ್ರ ಅತ್ತಿಗೆಯವ್ರ ಮಗನೇ ಸುಮಂತ್ ಅಂತ, ತುಂಬಾ ಅವನು ಎಲ್ಲಾ ತರದಲ್ಲೂ ಈಗಾಗ್ಲೇ ಅಡಿಕೆ ಎಲೆ ಮಾಡೋದು, ಇಸ್ತ್ರಿ ಎಲೆ ಮಾಡೋದು ಎಲ್ಲಾನು ಮಾಡ್ತಾ ಇದ್ದಾನೆ, ಶ್ರಮಜೀವಿ. ಅವ್ರಿಗೆ ಒಂದು ಮಾರ್ಗದರ್ಶನ ಬಪ್ಪ ಸುಮಂತ್. ಯಾಕೆಂದ್ರೆ ಇವತ್ತು ದೇಶ ಏನಾದ್ರು ಮುಂದುವರಿಬೇಕಾದ್ರೆ ನಮ್ಮಂತ ವಯಸ್ಸಾದವ್ರ ಮುಖೇನ ಅಲ್ಲ, ಯುವಕರುಗಳು ಬರಬೇಕು. ಸುಮಂತ್ ಬಪ್ಪ, ಜೋರಾದ ಚಪ್ಪಾಳೆ ಬರ್ಬೇಕು. ಒಂದನ್ನ ಇಲ್ಲಿ ಇರ್ತಕ್ಕಂಥ ನಮ್ಮ ರೈತರಿಗೆ ಹೇಳೋದಿಷ್ಟನೇ, ಯಾವುದೇ ರೈತ ಆಗ್ಲಿ ಅವನೊಬ್ಬನೇ ಸಾಧಿಸಕ್ಕಾಗಲ್ಲ. ಯಾವಾಗ ನಾವು ಸಂಘಟಿತರಾಗಿ ಒಂದು ಗುಂಪು ಅಂತ ಸೇರಿ ತಿಂಗಳಿಗೊಂದ್ ಕಡೆ ಸಭೆ ಸೇರಿ ನಮ್ಮ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡ್ಕೊಂಡು ನಾವು ತಿಳಿದಂಥದ್ದು ಬಂದವ್ರಿಗೆ ಹೇಳೋದು, ಬಂದವ್ರ ಹತ್ರ ನಾವು ತಿಳ್ಕೊಳ್ಳೋದು, ಜೊತೆಗೆ ಜೋಶಿ ಅಂತವ್ರು, ಮೃಣಾಲಿಗೌಡ್ರು ಅಂತವ್ರನ್ನ ಸಂಪನ್ಮೂಲ ವ್ಯಕ್ತಿಗಳು ಕರೆಸಿ ಪ್ರತಿ ತಿಂಗಳು ನಾವು ಸಭೆಗಳು ಮಾಡಿ ಅವ್ರಿಗೆಲ್ಲ ಬನ್ನಿ ಕೊಡ್ರಿ, ಅವ್ರಿಗೆಲ್ಲ ನಾವು ಮಾರ್ಗದರ್ಶನ ಕೊಡುವಂತ ಕಾರ್ಯಕ್ರಮಗಳು ಹಾಕೋತಾ ಇದೀವಿ. ಬಹುಶಃ ರಾಜ್ಯದಲ್ಲೇ ಪ್ರತಿ ತಿಂಗಳು ಮಾಸಿಕ ಸಭೆ ನಡೀತಾ ಇರೋದು ಸಂಪೂರ್ಣ ಸಾವಯವ ಕೃಷಿಕ ಸಂಘದ ಹೆಗ್ಗಳಿಕೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೋದಕ್ಕೆ ಇಷ್ಟಪಡ್ತೇನೆ. ನಮಗಿಂತ ಹಿರಿಯರು ಪಾಂಡಿತ್ಯ ಪಡೆದವರು ಮಾಡ್ತಿರ್ಲ, ನಮ್ಮ ನೋಡಿದ್ಮೇಲೆ ಚಿಕ್ಕಮಗಳೂರು ಚಂದ್ರಶೇಖರ್ ಅಂತ ಅವ್ರು ರಾಜ್ಯ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಅವರು ಸುಧಾ ನಾವು ಪ್ರತಿ ತಿಂಗಳು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಜೊತೆಗೆ ಮಂಡ್ಯದಲ್ಲಿ ರೈತ ಉತ್ಪಾದ ಕಂಪನಿ 30 ಕಂಪನಿ ಮಾಡಿದ್ರು. ಈಗ ಅವರು ಕಳೆದ ಸಾರಿಯಿಂದ ಸಿಕ್ಬಿಟ್ಟು ಅಧ್ಯಕ್ಷ ಹೇಳಿದ್ರು, ನಾವು ಈಗ ನಿಮ್ ತರನೇ ಪ್ರತಿ ತಿಂಗಳು ಮಾಡ್ಬೇಕು ಸಭೆನ ಅಂತ ತೀರ್ಮಾನ ಮಾಡಿ ಅಂತ ಮೊದಲನೇ ಸಭೆ ಮಲ್ಲನಕುಪ್ಪೆ, ಮದ್ದೂರು ತಾಲೂಕು ಮಲ್ಲನಕುಪ್ಪೆಯಲ್ಲಿ ಇಟ್ಟಿದ್ರು. ತುಂಬಾ ಪರಿಣಾಮಕಾರಿ ಆಗ್ತದೆ. ಮೊದಲನೇ ಮೀಟಿಂಗ್ ಅಲ್ಲಿ ಅವ್ರು ಹೇಳಿದ್ರು, ಇಷ್ಟು ಚೆನ್ನಾಗಿ ಆಗ್ತದೆ, ನಮ್ಗೆ ಗೊತ್ತಿರಲಿಲ್ಲ, ಒಳ್ಳೇದು ಕೆಲಸ ಅಂತ. ಇದು ನಮ್ಮ ಸಂಪೂರ್ಣ ಸಾವಯವ ಕೃಷಿಕ ಸಂಘದ ಹೆಗ್ಗಳಿಕೆನಕ್ಕೆ ಹೇಳಿಕ್ ಇಷ್ಟಪಡ್ತೀವಿ. ನಮ್ಮಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಮಾನವೀಯತೆ ಮುಖ್ಯ, ಅದ್ರ ಜೊತೆಗೆ ಅತ್ಯಂತ ಅಗತ್ಯವಾದ ಪರಿಸರನು ಮುಖ್ಯ. ಇದನ್ನ ಅರ್ಥ ಮಾಡ್ಕೋಬೇಕು. ಯಾರು ನಮ್ಮ ಕನ್ನೇರಿ ಮಠ ಸ್ವಾಮಿಗಳು ನಮ್ಗೆ ಆರಾಧ್ಯ ದೈವ, ಅವರು ಒಂದು ಮಾತೇನ್ ಹೇಳ್ತಾರೆ ಅಂದ್ರೆ, ಒಕ್ಕಲಿಗ ಅಂದರೆ ಒಂದು ಜಾತಿ ಅಲ್ಲ, ಯಾರು ಕಷ್ಟಪಟ್ಟು ಹೊಲದಲ್ಲಿ ಗದ್ದೆನಲ್ಲಿ ದುಡಿತಾನೆ ಅವನು ಯಾವುದೇ ಜಾತಿ ಅಲ್ಲ, ಅವನು ಒಕ್ಕಲಿಗ. ನಾವು ನಮ್ಮ ಸಂಘದಲ್ಲಿ ಅದನ್ನೇ ನಾವು ಒಂದು ನಿರ್ಣಯ ಕೈಗೊಂಡು ನಾವೆಲ್ಲ ಒಕ್ಕಲತನದವರೇ ನಾವೆಲ್ಲ ಇರೋದು, ನಮ್ಮಲ್ಲಿ ಯಾವುದೂ ಜಾತಿ ಇಲ್ಲ. ನಾವಂತೂ ತೀರ್ಮಾನ ಮಾಡ್ಕೊಂಡಿದ್ವಿ, ಯಾರು ಸಾವಯವ ರೈತರು ಅವರೇ ನಮ್ಮ ಬಂಧುಗಳು. ರಕ್ತ ಸಂಬಂಧದಿಂದ ಮಾತ್ರ ಸಂಬಂಧ ಅಲ್ಲ, ನಮ್ಮ ನಡವಳಿಕೆ ಮೇಲೆ ಹೋಗ್ತದೆ. ಆ ನಿಟ್ಟಿನಲ್ಲೇ ಹೋಗ್ತಾ ಇದ್ವಿ ನಾವು. ನಮ್ಮ ಕಾರ್ಯವೈಖರಿ ನೋಡಿ ಇನ್ನೊಂದು ಸಂತೋಷಕರ ವಿಚಾರ ಏನು ಅಂದ್ರೆ, ನಾವು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಕಾರ್ಬನ್ ಕ್ರೆಡಿಟ್ ಬಗ್ಗೆ ಮಂಡ್ಯದಲ್ಲಿ ಭಾರತೀಯ ನಗರದಲ್ಲಿ ಮಾಡಿದ್ವಿ. ಬಹುಶಃ ಯಾವ ಸಂಘಟನೆಗಳು ಆ ಕೆಲಸನ ಮಾಡಿರಲ್ಲ. ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಮ್ಮ ಸಂಪೂರ್ಣ ಸಾವಯವ ಕೃಷಿಕ ಸಂಘದಿಂದ ಮಾಡಿದ್ವಿ. ಇದು ನಮ್ಮ ಹೆಗ್ಗಳಿಕೆ. ಅದನ್ನ ಏನಾದ್ರೂ ನಾವು ಪ್ರಾಯೋಗಿಕವಾಗಿ ಅದ್ರ ಬಗ್ಗೆ ತಿಳ್ಕೊಂಡು ನಾವೇನಾದ್ರೂ, ಈಗ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ, ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮನ್ನ ಹೊಡೆದಾಳ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಬರ್ತಕ್ಕಂಥ ಸಂಪನ್ಮೂಲ ಅವರೇ ಹೊಡ್ಕೋತಾ ಇದ್ದಾರೆ. ನಾವು ರೈತರ ಸಂಘಟನೆ ಅದ್ರ ಮಾತ್ರ ಉಳ್ಕೋಬಹುದು. ಈಗ ಕಾರ್ಬನ್ ಕ್ರೆಡಿಟ್ ಯಾವುದು ಈಗ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂತ
ಕಾರ್ಖಾನೆಗಳಿಗೆ ಶುಲ್ಕ ವಿಧಿಸಿದ ಮೇಲೆ ನೀವು ತಗೊಳ್ಳಿ, ನಾವು ದುಡ್ಡು ಕೊಡ್ತೀವಿ ಅಂದ್ರು. ಅದನ್ನ ಬಹುರಾಷ್ಟ್ರೀಯ ಕಂಪನಿಗಳು ದುಡ್ಡು ಹೊಡಿತಾ ಇದಾರೆ, ರೈತರಿಗೆ ಸೇರ್ಬೇಕು. ಯಾಕೆಂದ್ರೆ ಇವತ್ತು ಏನಾದ್ರು ಮರ ಗಿಡ ಬೆಳೆಸಿ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವನು ಕಾರ್ಬನ್ ಕ್ರೆಡಿಟ್ ಕೊಡ್ತಾ ಇದ್ದಾನೆ, ಅದಕ್ಕೆ ದುಡ್ಡು ಸಲ್ತಾ ಇಲ್ಲ ಅವನಿಗೆ. ಅದಕ್ಕೋಸ್ಕರ ನಾವು ಮಾಡಿದ್ವಿ ಒಳ್ಳೆ ಕಾರ್ಯಕ್ರಮ. ಆದ್ರೆ ಅದೇ ಕಂಪನಿ ಏನ್ ಕೇಳ್ತು ಅಂದ್ರೆ 50% ನಮಗೆ ಕೊಟ್ರೆ ನಾವು ಮಾಡ್ಕೊಡ್ತೀವಿ ಅಂತ. 1 ಲಕ್ಷ ರೂಪಾಯಿ ಬಂದ್ರೆ ಅವನಿಗೆ 50,000 ಕೊಟ್ರೆ ಏನಾಗ್ತದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೋರಾಟ ಮಾಡ್ತಾ ಇದೀವಿ. ಅದು ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ಅವರೆಲ್ಲ ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಹೊಡೆದಾಡ್ದು ಒಬ್ಬ ಸಾಮಾನ್ಯ ರೈತನ ಕೈಲಿ ಆಗಲ್ಲ. ಆದ್ರೂ ಹೋರಾಟ ಮಾಡ್ತಾ ಇದೀವಿ. ಇದನ್ನ ಗುರುತಿಸಿ ಡೆಲ್ಲಿ ತನಕ ನಮ್ಮ ವಿಚಾರ ತಲುಪಿ ನಮ್ಮ ರೂರಲ್ ಡೆವಲಪ್ಮೆಂಟ್ ಡೈರೆಕ್ಟರ್ ಆದಂತ ಶ್ರೀಮತಿ ರಾಜೇಶ್ವರಿ ಅಂತ ನಮಗೆ ಫೋನ್ ಕರೆ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ರೈತರ ಬಗ್ಗೆ ಅಂದ್ರು. ಹೌದು ಮೇಡಮ್, ಈಗೆಲ್ಲ ಮಾಡ್ತಾ ಇದೀವಿ ನಮ್ದೆಲ್ಲ ಹೇಳ್ಕೊಂಡು ಖುಷಿ ಪಟ್ರು. ಫೋನ್ ಸಂಪರ್ಕ ಇದು. ಕಳೆದ ತಿಂಗಳು ಫೋನ್ ಮಾಡಿದ್ರು, ನೀವು ಮಾಸಿಕ ಸಭೆ ಮಾಡ್ತಾ ಇರ್ತೀವಿ ಮೇಡಮ್, ಯಾವ್ದಾರು ಇದರಲ್ಲಿ ಕಾರ್ಯಗಳೇನೆಲ್ಲ ಬಿದ್ರೆ ಆ ತಿಂಗಳು ಮಾಡಲ್ಲ ಅಂದ್ರು. ಸೊ ನಾನು ಸೆಪ್ಟೆಂಬರ್ಗೆ ಬರ್ತಾ ಇದ್ದೀನಿ, ನಿಮ್ಮಲ್ಲೊಂದು ಸಭೆ ಇಡಿ ಅಂತ ಹೇಳಿದ್ರು. ಅವರು 21ಕ್ಕೂ 22ಕ್ಕೂ ಬರ್ತಾ ಇರುತ್ತೆ. 27ನೇ ತಾರೀಕು ಡೆಲ್ಲಿಯಿಂದ ರಾಜೇಶ್ವರಿ ಅವರು ಬರ್ತಾ ಇದ್ದಾರೆ. ನಮ್ಮ ಕೇಂದ್ರ ಸರ್ಕಾರದಿಂದ ಕೃಷಿ ಬಗ್ಗೆ ಏನೇನು ಅವ್ರು ಹೇಳ್ತಾರೆ, ಸುಮಾರು ಸವಲತ್ತುಗಳಿದೆ. ಸವಲತ್ತನ್ನ ಉಪಯೋಗಿಸ್ಕೊಳ್ದೇ ಇರೋದು ನಮ್ಮ ಒಂದು ದೌರ್ಭಾಗ್ಯ. ಅದ್ರ ಬಗ್ಗೆ ಎಲ್ಲ ತಿಳಿಸ್ಬೇಕು ನಾವು ರೈತರಿಗೆ. ನಾವೆಲ್ಲ ವಿಚಾರ ಹೇಳೋದು ಹಿಂಗೆಲ್ಲ ಒಂದು 200 ಜನ ನಮ್ಮಲ್ಲಿ ರೈತರಿದ್ದಾರೆ. ರೈತರು ಈ ತರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮಲ್ಲಿ ಯಾವ್ದು ವ್ಯಾಪ್ತಿ ಇಲ್ಲ, ಯಾವ್ದು ಜಾತಿ ಇಲ್ಲ. ನಾವೊಂದು ತಾಲೂಕಿಗೆ ಸೀಮಿತ ಮಾಡಿಲ್ಲ. ರಾಜ್ಯದಿಂದ ನೋಡಿ ತುಮಕೂರಿಂದ ಬರ್ತಾ ಇದ್ದಾರೆ, ನೋಡಿ ಬೆಂಗಳೂರಿಂದ ಎಲ್ಲ ಬಂದ್ರು, ಸಿರ್ಸಿಯಿಂದ ಬಂದ್ರು. ಇವರೇ ನಮ್ಮವರು. ಯಾಕೆ ನಾವು ಹೊಡೆದಾಡ್ಬೇಕು? ಜೊತೆಗೆ ನಾವು ವಿಚಾರಗಳು ತಿಳ್ಕೊಬೇಕು. ನಾವೆಲ್ಲ ಬಾವಿ ನೀರು ಕಪ್ಪೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಅದರಿಂದ ಒಬ್ರಿಗೊಬ್ರು ಜ್ಞಾನ ಬೆಳೀತಾ ಇರ್ತದೆ. ನೆಕ್ಸ್ಟ್ ಸಭೆಗಳಲ್ಲಿ ನೀವ್ ಏನ್ ಮಾಡ್ತೀರಾ ನಮ್ಗೆ ಹೇಳ್ಬೇಕು, ನಾವ್ ಹೇಳೋದು ನಿಮ್ಗೆ ತಿಳ್ಕೋಣ. ಈಗ ಮುಖ್ಯವಾಗಿ ಮುಳಾಲಿಗೌಡರು ಮಾತಾಡ್ತಾರೆ 5 ನಿಮಿಷ. ಅದಾದ್ಮೇಲೆ ಜೋಶಿ ಅವರು ಮಾತಾಡ್ತಾರೆ. ತುಂಬಾ ಜ್ಞಾನ ಪಡ್ತಾರೆ. ನಮ್ಗೆ ಚಿಕ್ಕ ವಯಸ್ಸಿರ್ಬೋದು, ಜ್ಞಾನ ಪಡ್ತಾರೆ. ಆ ಜ್ಞಾನ ನಾವು ಹಂಚ್ಕೋಣ. ಎಲ್ಲ ತಿಳಿದ್ಮೇಲೆ ಒಬ್ಬೊಬ್ರು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನೀವು ಅವರಿಂದ ತಿಳ್ಕೊಬಹುದು. ಇವತ್ತು ಇಷ್ಟು ಕೆಲಸ ಬಿಟ್ರೆ ನಮ್ದೇನಿಲ್ಲ. ಪ್ರಾಸ್ತಾವಿಕ ಭಾಷಣ ಆದ್ರೆ ಇದನ್ನ ಇವತ್ತು ಯಾರು ಮಾತಾಡೋದು ಬೇಡ ಅಂತ. ಇದೇ ರೀತಿ ತಾವೆಲ್ಲ ಮುಂದಿನ ದಿನಗಳಲ್ಲಿ ಆದಷ್ಟು ನೀವು 10 ಗಂಟೆಗೆ 10:15 ಬನ್ನಿ. ಬೇಗ ಶುರು ಮಾಡೋಣ. ವಿಚಾರಗಳು ತಿಳ್ಕೊಬೇಕು. ವಿಚಾರ ತಿಳ್ಕೊಂಡ್ರೆ ಮುಂದೆ ಬರ್ಬೋದು. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಹೇಳ್ತಾ, ನಮ್ಮ ರಾಜಕೀಯ ಮುಖ ಬಸವರಾಜು ದುಂಡೇನವರೆಲ್ಲ ಬಂದಿದ್ದಾರೆ. ನಿಮ್ಗೆಲ್ಲ ಹೇಳೋದಿಷ್ಟೇನೆ, ರಾಜಕೀಯ ಮಾಡೋದು ನಿಮ್ಮ ಇದು ಮಾಡಿ. ಆದ್ರೆ ಹಳ್ಳಿನಲ್ಲಿ ರೈತರು ಉದ್ಧಾರ ಆಗ್ಬೇಕು ಅಂದ್ರೆ ನೀವೆಲ್ಲ ಪರಿವರ್ತನೆ ಆಗ್ಬೇಕು. ಒಂದು ನಾಟಿ ಹಸು ಸಾಕಿ, ಆ ನಾಟಿ ಹಸುವಿಂದ ಸಗಣಿ ಗಂಜಲದಿಂದ 10 ಎಕರೆ ವ್ಯವಸಾಯ ಮಾಡ್ಬೋದು. ನಿಮ್ಗೆ ಹೇಳ್ಕೊಡ್ತೀವಿ ಬನ್ನಿ. ನಾವು 24 ಗಂಟೆನೂ ರೈತರ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕ. ನಾವು ಈಗ ಶ್ರಮಿಸ್ತಾ ಇರೋದು ಏನಕ್ಕೋಸ್ಕರ ಅಂತಂದ್ರೆ ಯಾವ್ದು ಫಲಾಪೇಕ್ಷೆ ಅಲ್ದೇನೆ ಶ್ರಮಿಸ್ತಾ ಇದೀವಿ. ನಮ್ಮ ರೈತರು ಉದ್ಧಾರ ಆದ್ರೂ ಸಾಕಂತ. ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಬಂದಿರೋದಕ್ಕೆ ನಾನೆಲ್ಲ ಹೃತ್ಪೂರ್ವಕ ತಮ್ಗೆ ಧನ್ಯವಾದ ಅರ್ಪಿಸ್ತಾ, ಆಮೇಲೆ ಈಗ ಹೇಳ ಸರಿ. ನನ್ನ ಭಾಷಣ ಮೊದ್ಲೇನೆ ಹೊಸದಾಗಿ ನಮ್ಮ ಸಂಘದ ಸದಸ್ಯರಾದ ಅಂತ ಅವ್ರನ್ನ ನಮ್ಮ ಸಹಕಾರದಲ್ಲಿ ಕೂಗ್ತಾರೆ. ಅವ್ರು ಬಂದು ಅವ್ರಿಗೆ ಸಾಲು ಕೊಡೋದ್ರ ಮುಖಾಂತರ ನಮ್ಮ ಸಂಘದ ಸದಸ್ಯ ನೋಂದಣಿ ಮಾಡ್ಕೋತಾ ಇದೀವಿ. ಹೊಸ ಮೆಂಬರ್ಗೆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಬರ್ಬೇಕು. ಮೆಂಬರ್ ಆಗ್ಬೇಕಾದ್ರೆ ಏನು ಅಂತ ಹೇಳಿ. ತಾವುಗಳು ಮೆಂಬರ್ ಆಗ್ಬೇಕಾದ್ರೆ ಕಡ್ಡಾಯವಾಗಿ ಸಾವಯವ ಕೃಷಿವಂತರಾಗಿರ್ಬೇಕು. ಸಾವಯವ ಕೃಷಿ ಅಂದ್ರೆ ರಾಸಾಯನಿಕ ಮುಕ್ತ, ಏನ್ ಬೇಕಾದ್ರೂ ಮಾಡ್ಬೋದು. ಸುಭಾಷ್ ಪಾಳೇಕರ್ ಅವರ ಪದ್ಧತಿ ಮಾಡ್ಬೋದು, ಜೀವಾಮೃತ, ಗೋಕೃಪಾಮೃತ, ಸಹಜ ಕೃಷಿ, ನೈಸರ್ಗಿಕ ಕೃಷಿ, ಏನ್ ಬೇಕಾದ್ರೂ ಮಾಡಿ. ಆದರೆ ರಾಸಾಯನಿಕ ವಸ್ತುವನ್ನ ಉಪಯೋಗಿಸಬಾರ್ದು. ಅಂತವ್ರು ಸದಸ್ಯರಾಗ್ಬೋದು. ಸದಸ್ಯರಾಗ್ತಕ್ಕಂಥವ್ರು 1,500 ರೂಪಾಯಿ ಜೊತೆಗೆ ಫೋಟೋ, ಆಧಾರ್ ಕಾರ್ಡ್ ಕೊಡ್ಬೇಕು. ಪ್ರತಿ ತಿಂಗಳು ಬರೋಕ್ಕಾಗಲ್ಲ, ಒಂದೊಂದ್ಸತಿ ಕೆಲವು ಸತಿ ಆಗಲ್ಲ. ಅದನ್ನ ನಾವು ತಪ್ಪು ಅಂತ ನಾವು ಭಾವಿಸೋದಿಲ್ಲ. ಆದ್ರೆ ಆದಷ್ಟು ಬರೋದಕ್ಕೆ ಬನ್ನಿ. ಬಂದ್ರೆ ನಿಮ್ಮ ಜ್ಞಾನ ಬೆಳೀತದೆ. ಪ್ರತಿ ಊರಿನಲ್ಲೂ ನಾವು ಈ ಒಂದು ಕಾರ್ಯಕ್ರಮ ಕೈಗೊಳ್ತಾ ಇದ್ವಿ. ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘ ಎಲ್ಲಿ ಅದ್ದೂರಿ ಮದುವೆ ಮಾಡಿ ಬೀಗ್ರೂಟ ಹಾಕೊಂಡು ಹಾಳಾಗ್ತವ್ರೆ, ಅದನ್ನೆಲ್ಲ ಪರಿವರ್ತನೆ ಮಾಡಕ್ಕೆ ಸ್ವಾಮೀಜಿ ಹತ್ರ ಮಾತಾಡಿದ್ವಿ. ಸಮಾಜಮುಖಿ ಕಾರ್ಯಕ್ರಮಗಳು ಹಾಕೋತಾ ಇದೀವಿ. ಯಾರೇನಾದ್ರೂ ಆಗ್ಲಿ, ರೈತರು ಕೆಟ್ಟೋದ್ರು ಮಾತ್ರ ಈ ದೇಶ ಉಳ್ಕೊಳ್ಳಲ್ಲ. ಅರ್ಥ ಮಾಡ್ಕೊಳ್ಳಿ. ಕಾಡು ಸಿದ್ದೇಶ್ವರ ಸ್ವಾಮೀಜಿ ಹೇಳ್ತಾರೆ, ಇನ್ನು 10 ವರ್ಷ ಹೋದ್ರೆ ನಿಮ್ಮ ಔದ್ಯೋಗೀಕರಣದಿಂದ ಯಾವುದೇ ಕಾರಣಕ್ಕೂ ನಿಮಗೆ ಅನ್ನ ಸಿಗಲ್ಲ. ಸಿಗುವುದು ರೈತನಿಂದ ಮಾತ್ರ ಸಾಧ್ಯ. ಯಾರು ಜಮೀನ್ ಮಾರ್ಕೋಬೇಡಿ, ಜಮೀನಲ್ಲಿ ವ್ಯವಸಾಯ ಮಾಡಿ. ಅದ್ರ ಬಗ್ಗೆ ತುಂಬಾ ಹೇಳ್ತಾರೆ, ನಾನು ಹೇಳದ್ ಬೇಡ. ಆ ನಿಟ್ಟಿನಲ್ಲಿ ತಾವೆಲ್ಲ ಮುಂದಿನ ದಿನಗಳು ಇರೋಣ. ವಿಚಾರಗಳು ತುಂಬಾ ಇದೆ. ಪ್ರತಿಯೊಬ್ಬರು ಜ್ಞಾನವಂತರಾಗಬೇಕು, ವಿಚಾರವಂತರಾಗ್ಬೇಕು ಅಂತ ಹೇಳ್ತಾ, ಈಗ ಸಂಘದ ಪ್ರತಿಯೊಬ್ಬರು ಗೌರವಿಸಿ ಸದಸ್ಯರನ್ನಾಗಿ ಮಾಡ್ಕೊಳ್ಳಿ. ಎಂ ಕೃಷ್ಣ ಮಳವಳ್ಳಿ
ಮೂರನೇವ್ರು ಇವ್ರೆ ಕ್ಲಾಪ್ ಮಾಡಿರಿ. ಮೂರನೇ ಸದಸ್ಯರೇನು ನೋಡಿ 200ನೇ ಸದಸ್ಯರು ಎಚ್ ವಿ ಸುರೇಶ್, ಅರ್ಶುನ್ಪುರ, ಸುಮಂತು ಕೋಟೆತಾಯಿ, ತೆಗಿತೀರಾ ಸರಿ ಸರಿ ಸರ್ ನೀವು ಈ ಸುರೇಶ್ ಇದ್ರು. ರಮೇಶ್ ಬಾಣಸಮುದ್ರ, ಹೌದು. ಅದೇ ಸರ್. ಶಿವಮಹಾದೇವಪ್ಪ ರಾಗಿಬೊಮ್ಮನಹಳ್ಳಿ ಬಂದಿಲ್ಲ. ಹೋಗ್ತೀವಿ ಬನ್ನಿ. BS ದೀಪಕ್ ರಾಗಿಬೊಮ್ಮನಹಳ್ಳಿ, ರವಿಗೌಡ ಅಮೃತೇಶ್ವರನಹಳ್ಳಿ, ಸುರೇಶ್ ಜಿ ಮಳವಳ್ಳಿ. ರವಿ ಅವರು ರವಿ ಬನ್ನಿ. ಇದಕ್ಕೆ ನಾಚ್ಕತ್ತಿದ್ದೀರ? ಯಾಕೆ ನೀವು ರೈತರಲ್ವಾ? ಅಂದ್ರೆ ರವಿ ಅಲಿಯಾಸ್ ಮೊಳೆ ಅಂತಂದಿದ್ರು ಬರ್ತಾ ಇದ್ರು. ಅದ್ ನನಗೆ ಗೊತ್ತಿಲ್ಲ. ರವಿಗೌಡ ಅಮೃತೇಶ್ವರನಹಳ್ಳಿ, ಇವರು ಒಳ್ಳೆ ತೋಟ ಮಾಡಿದ್ದಾರೆ. ಒಂದ್ ಮೂಲೆಯಲ್ಲಿ ಇದ್ರು. ರವೀಂದ್ರ ಪ್ರಸಾದ, ರವಿಗೌಡ ಅಲ್ಲ, ಸುರೇಶ್ ಸುರೇಶ್ ಜಿ ಮಳವಳ್ಳಿ. ಸಾಲ ಆಗ್ಲೇ ಕೊಟ್ಟಿತ್ತ. ಅವರು ಕಂಡಿದ್ದೆ. ಸಂತೋಷ ಸಂತೋಷ. ವೆಂಕಟೇಶ್ ನಾಯ್ಡು ಚಿಕ್ಕಬಾಗ್ಲು, ಬಂದಿಲ್ಲ. ಬಿ ಸಿದ್ದಯ್ಯ, SI ಕೋಡಿಹಳ್ಳಿ, ಅಪ್ಪಾಜಿ ಗೋವಾಪುರ, KT ಪ್ರಕಾಶ್, ನಾಟಕಕ್ಕೆ ಯಾಕೆ ಬರಲಿಲ್ಲ? ಬನ್ನಿ ಅಶೋಕ್. KT ಪ್ರಕಾಶ್ ಕೊಳಗೆರೆ, ಕೂಳ್ಗೆರೆ, ಕೂಳ್ಗೆರೆ. ಓ ಸಾರಿ ನಾಟಕಕ್ಕೆ ಬರಲಿಲ್ಲ ನೀವು ಬರ್ತಾನೆ. ಯಾಕೆ? ವೆಂಕಟೇಶ್ ಜೆ ಕ್ಯಾತ್ನಳ್ಳಿ, ವೆಂಕಟೇಶ್ ವೀರಭದ್ರಪ್ಪ ಅವ್ರನ್ನ ನೋಡಿ, ಒಂದು ಮಧ್ಯ ವಿಚಾರ ಮಾತಾಡ್ತೀವಿ. ಕಳೆದ ಮಾಸಿಕ ಸಭೆಯಲ್ಲಿ ಪ್ರಕಾಶ್ ಅಂತ ಬಂದ್ರು. ಅವರು ಬೆಂಗಳೂರಲ್ಲಿ ಉದ್ಯಮಿ ಆಗಿದ್ದು ಬಂದು ಈಗ ವ್ಯವಸಾಯ ಮಾಡ್ಬೇಕು ಅಂತ ಬಂದಿದ್ರು. ನಮ್ಮ ಸಂಘದ ಮೊದಲನೇ ಸಭೆಗೆ ಬಂದವ್ರು ನಮ್ಮ ಕಾರ್ಯವೈಖರಿ ನೋಡಿ. ಪ್ರತಿ ತಿಂಗಳು ಸಂಘಕ್ಕೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಮ್ಮ ಸಂಘದ ಸೇವಾಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ. ಇಂಥ ಯುವಕರುಗಳು ಮುಂದೆ ಬರಬೇಕು. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಮಾದೇವಪುರ, ಚಂದ್ರ ಇಲ್ಲ ಬಂದು. ಓ, ಈಗ ಬಂದ್ರು. ಡಾಬಾ, ಇಲ್ಲಿ ಬಂದಲ್ಲ ಶಿವಪ್ರಸಾದ್, ಕೆಂಪಮ್ಮ, ಬೋರೇಗೌಡ, ಅರತಿಪುರ. ಬನ್ನಿ. ಇವ್ರದ್ದು ಯಾಕೆ ಲೇಟ್ ಮಾಡ್ರಿ? ಅಗಸನ್ಪುರ ರೋಡ್ ಹಾಕ್ಬಿಟ್ಟಿದ್ದೀರಾ? ಪುಷ್ಪಾವತಿ ಈ ಕಡೆ ಇರೋದು ಎರಡು. ಶಿವಮದಪ್ಪ ಇವರು. ನೋಡಿ, ಬಂದ ತಕ್ಷಣ ಗೌರವ. ನಿಮ್ಮ ಮಗ ಬಂದಿಲ್ವಾ? ನಿಮ್ಮ ಮಗ ಬರೋ ನೀವೇ ತಗೊಬಿಡಿ. ಇಲ್ಲ ಬನ್ನಿ, ನೀವೇ ಬನ್ನಿ ತಾಯಿ. ಶಿವಪ್ರಸಾದ್ ಹಾಕಿ ಇವ್ರಿಗೆ ಕೊಟ್ಬಿಟ್ಟ. ತೊಂದ್ರೆ ಇಲ್ಲ ಬಿಡಿ, ಹಾಕ್ಲಿ. ವೆಂಕಟೇಶ್ ಜಿ ಆಯ್ತು, ಕೆಂಪಮ್ಮ, ಬೋರೇಗೌಡ. ಇಲ್ಲಿ ಬನ್ನಿ. ಇದೆ ಪುಷ್ಪಾವತಿ ಅವ್ರು ಎಷ್ಟು ಆಸಕ್ತಿ ಇದಾರೆ ಅಂದ್ರೆ, ಈ ತಾಲೂಕಲ್ಲಿ ಒಬ್ರು ಪ್ರಗತಿಪರ ರೈತರು ಈ 1 ವರ್ಷದಲ್ಲಿ ಬೆಳಕಿಗೆ ಬರ್ತಾರೆ. ಜೋರಾದ ಚಪ್ಪಾಳೆ ಹೊಡೆಯೋಣ. ಒಂದು ಹೆಣ್ಮಗಳು ಬಂದಿರ್ತೀವಿ. ಹೌದಾ? ನಗರ ಬೆಂಗಳೂರು ಜಮೀನ್ ಇರೋದು ಮಂಗಳಬಾರೆ. ಸರಿ ಅಣ್ಣ, ಮುಂದುವರ್ಸಿ. ಅಲ್ಲ ಓ ನಿಮಗೆ ಅದಾಗ ಓಕೆ, ಕೆಲಸ ಇದೆಯಾ? ಓಕೆ, ಒಳ್ಳೇದು, ತುಂಬಾ ಸಂತೋಷ. ನಮ್ಮ ಮಹೇಶ್ ಗುರುಗಳನ್ನ ನಾವು ಸರ್ ಮೇಡಮ್ ಅನ್ನಲ್ಲ, ಅಪ್ಪಟ ಭಾರತೀಯ ಭಾಷೆ ಗುರುಮಾತೆ ಅಂತ ಹೇಳೋದು. ಅದು ಹೇಳ್ತೀನಿ ಬರಬೇಕಾದ್ರೆ. ನನ್ನ ಹೆಸರು ಮಳಲಿಗೌಡ ಅಂತ, ಹಾಸನ ಜಿಲ್ಲೆ ಹನುಗನಾಳು ಅಂತ ಹಳ್ಳಿ. 25 ವರ್ಷದಿಂದ ನಮ್ಮ ಹಳ್ಳಿಲಿ ರೈತರ ಜೊತೆ ಸೇರಿಕೊಂಡು ನಾನು ಅಮೆರಿಕದ 10 ವರ್ಷ ಇದ್ದೆ. ಅಲ್ಲಿ ಇಲ್ಲ ಅದಾಗಲ್ಲ ಅನ್ಸುತ್ತೆ. ಕೇಳಿಸುತ್ತಲ್ಲ? ಓಕೆ. ನಾನು ರೈತನ ಮಗನಾಗಿ ನಮ್ಮ ಹಳ್ಳಿಯಲ್ಲಿ ಹುಟ್ಟಿ ಮೊದಲನೇ ಫಸ್ಟ್ 10ನೇ ಕ್ಲಾಸ್ ಓದಿ ಹಳ್ಳಿಲಿ, PUC ಬಂದು ಆಮೇಲೆ BSc ಅಗ್ರಿ, MSc ಅಗ್ರಿ, PhD ಗುಜರಾತಲ್ಲಿ ಮಾಡಿ ಅಮೆರಿಕಾಗೆ 10 ವರ್ಷ ಇದ್ದು,
ಅಲ್ಲಿ ಕುತ್ಕೊಂಡು ನಮ್ಮ ಏನು DNA ಬಗ್ಗೆ ಸಂಶೋಧನೆ ಮಾಡೋದು. ಜೀನ್ಸ್ ಕೇಳಿರ್ಬೇಕಲ್ಲ, ನೀವೆಲ್ಲ ಹೇಳ್ತಾ ಇದ್ರಿ ಎಲ್ಲರೂ ಒಕ್ಕಲಿಗರು, ಭೂಮಿಯನ್ನು ಉಳುಮೆ ಮಾಡುವವನೇ ಒಬ್ಬ ರೈತ ಅಂತ. ಸೊ ಅದು ನಾನು ಎಷ್ಟೇ ಓದಿದ್ರೂ ವಾಪಸ್ ನಮ್ಮ ಹಳ್ಳಿಗೆ ಕರ್ಕ ಬಂದಿದ್ದು. ನಮ್ಮ ಹಳ್ಳಿಯಲ್ಲಿ ಬಂದ್ ನೋಡಿ, ಅದು ಪ್ರಪಂಚದವರೆಲ್ಲ ಬಂದು ನೋಡ್ತಾ ಇದ್ದಾರೆ. ನೀವೆಲ್ಲ ಬಂಡೆ ಇದೆಯಲ್ಲ, ಆ ಬಂಡೆ ಕೊಟ್ರೆ 5 ವರ್ಷದಲ್ಲಿ ಕಾಡು ಮಾಡ್ತೀವಿ, ಆಯ್ತಾ? ಸೊ ಅದು ಬಂದಿದ್ದಾರೆ, ನಮ್ಮ ಗುರುಗಳು ಬಂದಿದ್ರು, ತುಂಬಾ ಜನ ಬಂದಿದ್ದಾರೆ ಇಲ್ಲಿ. ರೈತರ ಹತ್ರ ಮಾಡಿಸಿದ್ದೆ ನಾನು ಕುತ್ಕೊಂಡು. ಯಾಕಂದ್ರೆ ನಮ್ಮ ಹಳ್ಳಿಯಲ್ಲಿ ನೀರು ಇರಲಿಲ್ಲ. 2000ರಲ್ಲಿ ನಾನು PhD ಗುಜರಾತಲ್ಲಿ ಮಾಡಬೇಕಾದ್ರೆ ಹಳ್ಳಿಗೆ ಬಂದು ರೈತರನ್ನು ಇದೇ ತರ ಸಂಘಟನೆ ಮಾಡಿ ತುಂಬಾ ಸಂತೋಷ. ಯಾಕಂದ್ರೆ ನಾನು ಇದು ಮೊದಲನೆಯದಾಗಿ ಮಹೇಶ್ ಅವ್ರಿಗೆ ಅಭಿನಂದನೆ ಹೇಳಬೇಕು. ಯಾಕಂದ್ರೆ ನಾನು ಮೊದಲನೇದು ರೈತರ ಒಂದು ಸಂಘಟಿತವಾಗಿ ಇರೋದು ಆ ಕರ್ನಾಟಕದಲ್ಲಿ ಇದನ್ನೇ ಮೊದಲು ನಾನು ನೋಡಿದ್ದು. ತುಂಬಾ ಬೇರೆ ಚಪ್ಪಾಳೆ ಬರ್ಲಿ, ನಮ್ಮ ಸಂಘಕ್ಕೆ ಹೆಸರು ಬರ್ತಾ ಇದೆ. ಅಂದ್ರೆ ತುಂಬಾ ಬೇರೆ ಬೇರೆ ಪ್ರೋಗ್ರಾಮ್ ನೋಡಿದೀನಿ. ನಾನು ಎಲ್ಲೂ ಸಿಟಿ ಪ್ರೋಗ್ರಾಮ್ಗೆ ಹೋಗಲ್ಲ, ಹಳ್ಳಿಗಳಿಗೆ ಹೋಗೋದು. ಬಟ್ ಈ ತರ ಸಂಘಟನೆ ಆಗಿ ಹಳ್ಳಿ ಜಮೀನಲ್ಲಿ ಮಾಡ್ತಿರೋದು ಒಳ್ಳೆಯ ಒಂದು ಬೆಳವಣಿಗೆ. ರೈತರ ಒಂದು ನುಡಿಯಾಗಿರ್ಬೇಕು, ಅವರಿಗೆ ಒಂದು ದಾರಿದೀಪ ಆಗಿರ್ಬೇಕು ಅಂತ ನಾನು ನನ್ನ ಸಂಶೋಧನೆ ಮಾಡ್ತಾ ಇರೋದು. ನಿಮಗೆ ಗೊತ್ತಿರಬೇಕು, ಜೀನ್ಸು, DNA, ಹಣೆ ಬರ ಅಂತೆ ನೋಡಿ. ಅದ್ರ ಬಗ್ಗೆ 24 ಗಂಟೆ ಮಾಡಿದ್ರೆ ನೀವು ಬೆಂಗಳೂರಲ್ಲೇ ನಾನು ಅಮೆರಿಕದಿಂದ ಬಂದು ಅಮೆರಿಕಾದಲ್ಲಿ ಏನಿದೆ ಅದನ್ನ ಬೆಂಗಳೂರು NCBS ಅಂತ ಇದೆ, ನ್ಯಾಷನಲ್ ಸೆಂಟರ್ ಬಯಾಲಜಿಕಲ್ ಸೈನ್ಸ್ ಅಂತ, ಟಾಟಾ ಇನ್ಸ್ಟಿಟ್ಯೂಟ್. ಮೊದಲನೇದಾಗಿ ಪ್ರಪ್ರಥಮವಾಗಿ ನಾನು ಸಂಶೋಧನೆ ಮಾಡೋದಕ್ಕೆ ಹುಟ್ಟಾಕಿದ್ದ ಒಂದು ಅದು ಭತ್ತ ಇರ್ಬೋದು, ಮನುಷ್ಯ ಇರ್ಬೋದು, ನಾಯಿ ಇರ್ಬೋದು, ಕುರಿ ಇರ್ಬೋದು, ಸಿಂಹ ಇರ್ಬೋದು, ಡೈನೋಸಾರಸ್ ಇರ್ಬೋದು, ಅದ್ರ ಬಗ್ಗೆ ನನ್ನ ಸಂಶೋಧನೆ. ಬಟ್ ಆದ್ರೆ ನಾನು ಹಳ್ಳಿಯಲ್ಲಿ ಹುಟ್ಟಿ, ನಾವು ಕಾಡಿನಿತ್ತು, ನಮ್ಮ ಹಳ್ಳಿ ಕಾಡು ಕಟ್ ಮಾಡಿಬಿಟ್ಟು ಎಲ್ಲ ಬಂಡೆ ಮಾಡ್ದು. ಆ ಬಂಡೆನ 5 ವರ್ಷದಲ್ಲೇ ಕಾಡು ಮಾಡಿ ಇವತ್ತು ನಮ್ಮ ಹಳ್ಳಿಲಿ ನೀರಿಗೆ ನದಿ ಬೇಕಾಗಿಲ್ಲ, ನೀರು ವಾಪಸ್ ಬಂದಿದೆ. ನಿನಗೆ ಗೊತ್ತಿಲ್ಲ ಹೆಂಗ್ ಬಂತು ಅಂತ. ಎಲ್ಲರೂ ಒಂದು ಕಡೆಯಿಂದ ಮರ ಬೇಸಾಯ ಮಾಡಿಸಿದ್ದು. ನಾವು ಆ ಟೈಮಲ್ಲಿ ನಾವು ಸಾವಯವ ಅಥವಾ ಏನೋ ವಿಷಪೂರಿತ ಅದೇನು ನಾವು ತಿಳ್ಕೊಳ್ಳಿಲ್ಲ. ಕಾಡಾಗಬೇಕು. ಅದು ನಮ್ಮೂರಿಂದ ಹೋದ್ರೆ ಆ ಕಡೆ ಸಕಲೇಶ್ಪುರ, ಮಳೆ ಜಾಸ್ತಿ ಬರುತ್ತೆ. ನಮ್ಮೂರಿಂದ ಬಾರ್ಡರ್ ಬಂದ್ರೆ ಬೆಂಗಳೂರು ಕಡೆ, ಈ ಕಡೆಯಿಂದ ಎಲ್ಲ ತಿಂದಾಕ್ಬಿಟ್ಟಿದ್ದು, ಆ ಕಡೆಯಿಂದ ಮಂಗಳೂರು ತಿಂದಾಕ್ತಾ ಇದ್ದಾರೆ. ಇದು ಒಂದು ಸೊಲ್ಯೂಷನ್ ಅಲ್ಲ ಅಂತ ಹೇಳ್ಬಿಟ್ಟು ರೈತರ ಇದೇ ತರ ಸಂಘಟನೆ ಮಾಡಿ ರೈತರಿಂದಲೇ ಮಾಡಿಸಿದ್ದು. ಬಂದು ನೋಡಿ ದಯವಿಟ್ಟು, ನಿಮ್ದು ಯಾವುದೇ ಒಂದು ಬಂಡೆ ಇದ್ರೆ 5 ವರ್ಷದಲ್ಲಿ ಕಾಡು ಮಾಡೋದು ನಮ್ದು ಒಂದು ಪದ್ಧತಿ. ನೀರಿಲ್ಲ, ಮಣ್ಣಿಲ್ಲ, ನಾವು ನೀರು ಕೊಡಲ್ಲ, ಮಣ್ಣೆ ಕೊಡಲ್ಲ. ಬೇಸಿಗೆಯಲ್ಲಿ ಬರಗಾಲದಲ್ಲಿ ಬೇರೆ ಗಿಡ ಹಾಕಿಸ್ತೀವಿ, ಆಯ್ತಾ? ಅದು ನೀವು ಬಂದು ನೋಡಿದ್ರೇನೆ ಗೊತ್ತಾಗೋದು. ಇಲ್ಲಿ ಏನೋ ಹೇಳ್ತಿದ್ರೆ ಮಳದೇಗೌಡರು ಕೊಡ್ತೀವಿ, ಅದಿದೆ ನಮ್ಮ ವೆಬ್ಸೈಟ್ ಅಲ್ಲಿ ಇದೆ, ಗ್ರೂಪ್ ಅಲ್ಲಿ ಇದೆ. ಅದು ಒಂದು ಮಾಡಿದ್ದು. ಅದು ಮಾಡಿದ ತಕ್ಷಣ ನನಗೆ ನಮ್ಮ ರೈತರ 2006ರಲ್ಲಿ ಅಬ್ದುಲ್ ಕಲಾಂ ಅವರ ಪ್ರಶಸ್ತಿ ಬಂದಿತ್ತು. ನಾನು ಇರ್ಲಿಲ್ಲ. ನಾನು ನೋಡಿದ್ದ ಫ್ಲಾಗು 2005ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. 2005ರಲ್ಲಿ ಬಂಡೆ ಮುಚ್ಚೋಗಿತ್ತು, ಕಾಡಾಗಿತ್ತು. ಅದ್ರ ಮೇಲೆ ನಮ್ಮ ಭಾರತದ ಧ್ವಜ ಹಾರ್ತಾ ಇತ್ತು. ನಾನು ನಿಂತ್ಕೊಂಡೆ. ನಾನು ಅಮೆರಿಕದಲ್ಲಿ ಭತ್ತದ ಬಗ್ಗೆ 20 ವರ್ಷ ಸಂಶೋಧನೆ ಮಾಡಿದೆ. ಭತ್ತ ಅವ್ರು ತಿನ್ನಲ್ಲ, ಬೆಳೆಯಲ್ಲ. ನಮ್ಮೂರಲ್ಲಿ ಒಂದೊಂದು ಮನೆಯಲ್ಲಿ ಎದೆ ತಳಿಗಳಿದೆಯಲ್ಲ, ಹೋಗಿದೆ ಈಗ. ನಮ್ಮ ದೇಶ ಇಷ್ಟೊಂದು ಸಮೃದ್ಧಿ ಆಗಿದೆ. ನಾನು ಅಮೆರಿಕದಲ್ಲಿ ಇದ್ದೀನಿ ಗೊತ್ತಲ್ಲ. ನಾನು ಅಮೆರಿಕದಲ್ಲಿ 6 ತಿಂಗಳು ಚಳಿ ಇರುತ್ತೆ. ನಾವು ಕೂತು ಹಿಂಗಿರಕ್ಕಾಗಲ್ಲ. ಸ್ವೆಟರ್ ಹಾಕೋಬೇಕು, ಎಲ್ಲ ಹಾಕೋಬೇಕು. ಮರಗಳೆಲ್ಲ ಎಲ್ಲ ಎಲೆಗಳಿರಲ್ಲ, ಆ ಎಲೆಗಳಿರಲ್ಲ. ನಮ್ದು ಅತಿವಾದ ಫಲವತ್ತಾಗಿದ್ದ ದೇಶ, ಅಂದ್ರೆ ಅಭಿವೃದ್ಧಿವಾಗಿದ್ದ ದೇಶ. ಪ್ರಕೃತಿಲಿ ಅಭಿವೃದ್ಧಿ. ನಮ್ಮದೆಲ್ಲ ಏನೋ ಡೆವಲಪ್ ಅಂದ್ರೆ ಇವ್ರು ಡೆವಲಪ್ ಆಗ್ತಾ ಇದಾರೆ ಅಂತ ಅವರು ಕಳಿಸ್ಬಿಟ್ಟವ್ರೆ. ಅದಕ್ಕಾಗಿ ವಾಪಸ್ ಬಂದಿದ್ದು ನಾನು. ನಮ್ಮ ಹಳ್ಳಿಲಿ ಈ ತರ ಆಯ್ತಲ್ಲ, ನನಗೆ ಗೊತ್ತಿರ್ಲಿಲ್ಲ. ಓದಿದ್ದು ಕೃಷಿ, ನಾವು ಓದಿದ್ದು ಅರಣ್ಯನೂ ಕೃಷಿ, ಅರಣ್ಯನೂ ಇತ್ತು. ಅರಣ್ಯದ ಬಗ್ಗೆನೂ ಓದೋದಿತ್ತು. 100 ವರ್ಷ ಬೇಕಿತ್ತು, 50 ವರ್ಷ ಬೇಕಿತ್ತು ಕಾಡು ಮಾಡಕ್ಕೆ ಅಂತ. ಬಟ್ 5 ವರ್ಷದಲ್ಲಿ ಅದು ರೈತರಿಂದಾಗೆ ಮಾಡಿದ್ದದು. ನನಗೆ ಅದೊಂದು ಇದು ಎಲ್ಲೂ ಆಗಿಲ್ಲ, ಇದು ಬಂದಿದೆಯಲ್ಲ ಅಂತೇಳಿ ನಾನು ಅಮೆರಿಕದಲ್ಲಿ ಎಲ್ಲೆಲ್ಲೋ ಸಂಶೋಧನೆಗೆ ಹೋಗ್ಬೇಕಾದ್ರೆ ನಂದು DNA ಬಗ್ಗೆ ಯಾರು ಕೇಳಲಿಲ್ಲ. ಬಂಡೆನ ಕಾಡು ಮಾಡಿ ನೀರ್ ಹೆಂಗ್ ಬರ್ಸಿದ್ರಿ. ಅದೇ ತರ 2017ರಲ್ಲಿ ಎನ್ವೈರನ್ಮೆಂಟ್ ಸ್ಟೇವಾರ್ಡ್ಶಿಪ್ ಅಂತ ಬಾಸ್ಟನ್ ಯೂನಿವರ್ಸಿಟಿ ಅವರು 3ಕ್ಕೆ ಸೆಲೆಕ್ಟ್ ಮಾಡಿದ್ದು. ನಂದು ಒಬ್ಬಂದು ನೀರು ವಾಪಸ್ ಬರ್ಸಿರೋದು. ಹಳ್ಳಿಲಿ ಪರ್ಮನೆಂಟ್ ನೀರಿದ್ರೆ ನಿಮ್ಗೆ ಏನು ಕೊಡ್ಬೇಕಾಗಿಲ್ಲ, ದುಡ್ಡು ಕೊಡ್ಬೇಕಾಗಿಲ್ಲ. ಯಾರೇ ದುಡ್ಡು ಬೇಕಾ? ನೀರು ಬೇಕು. ನೀರು ಬೇಕು ಅಂದ್ರೆ ನದಿ ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಊರಿಗೆ ನದಿ ಅಲ್ಲಿಂದ ತರಿಸ್ಬೇಕಾಗಿಲ್ಲ. ನಿಮ್ಮ ಜಮೀನು 1 ಎಕರೆ ಜಮೀನಿದ್ರೆ ನೀವು ಮಳೆ ನೀರನ್ನ ಹಿಂಗಿಸಿ ನೀವು ಮತ್ತೆ ವಾಪಸ್ ಬರ್ಸ್ಬೋದು. ಸೊ ಇದು ಸುಮ್ಮನೆ ಖರ್ಚು ಮಾಡ್ತಾ ಇದಾರೆ ಅಲ್ಲಿಂದ ಇಲ್ಲಿಗೆ. ಸರ್ಕಾರದವ್ರಿಗೂ ಬುದ್ಧಿ ಇಲ್ಲ ಅಂತ ಗೊತ್ತಿಲ್ಲ, ಹೇಳಲ್ಲ. ಯಾಕಂದ್ರೆ ಅವ್ರ ಕೆಲಸ ಮಾಡ್ತಾ ಇದಾರೆ. ಬಟ್ ನಾವು ಕೆಲಸ ಮಾಡ್ತಾ ಇರೋದು ದುಡ್ಡಿಲ್ದಲೆ ಕೆಲಸ. ನಾನು ಕೈ ಹಾಕಿದ್ದು ದುಡ್ಡಿಲ್ದಲೆ ಮಾಡಿದ್ದು.
ಒಂದು ಪೈಸಾ ನನಗೆ ನಮ್ಮ ಊರಿಂದ ಹಾಸನಕ್ಕೆ ಬೆಂಗಳೂರಿಗೆ ಬರ್ಬೇಕಾದ್ರೆ ದುಡ್ಡಿರ್ಲಿಲ್ಲ. ಯಾರು ತಲುಪಿಸ್ಕೊಬಂದು ಅದನ್ನ ಅಮೆರಿಕಕ್ಕೆ ಹೋಗಿ ಇದೇ ತರ ಮತ್ತೆ ರೈತರ ಸಂಘಟನೆ ಮಾಡಿ ಈಗ 3-5 ವರ್ಷದ ಈಗ 4 ವರ್ಷದಲ್ಲೇನೆ ಇದು ಬೇರೆ ಕಡೆ ನಾನು ಬೇರೆ ಎಲ್ಲಾ ರಾಜ್ಯದಲ್ಲೂ ಇದೆ. ಆಫ್ರಿಕಾದಲ್ಲಿದೆ, ಅವ್ರು ಬಂದಿದ್ರು, ಅಲ್ಲಿ ಶಾಲೆ ಮಾಡಿದೀವಿ. ರೈತರ ಜಮೀನೇ ಶಾಲೆ ಮಾಡಿದೀವಿ. ಯಾರ ಕೇಳಿದಿರಾ? ಕಾಡು ಕೃಷಿಕರ ಶಾಲೆ. ರೈತರ ಶಾಲೆ ಅಲ್ಲ ನಾನು ಹೇಳೋದು, ಕಾಡು ಕೃಷಿಕರ ಶಾಲೆ. ಕಾಡಿರ್ಬೇಕು, ರೈತನೂ ಇರಬೇಕು, ಕೃಷಿ ಇರಬೇಕು, ಕಾಡಿರ್ಬೇಕು, ಅರಣ್ಯದೊಳಗೆ ಕೃಷಿ ಮಾಡ್ಬೇಕು. ಸೊ ನಿಮಗೆ ಅದೇ ತರ ನಮ್ಮ ಜೋಶಿಯರು ಹೇಳ್ತಾರೆ ಅದ್ರ ಬಗ್ಗೆ. ಸೊ ಈ ತರ ನಾವು ನಾನೊಂಥರ ಏನೇನೋ ಯೋಚನೆ ಮಾಡೋದು. ಅಮೆರಿಕದವ್ರು ನೋಡ್ತಾರೆ, ಅವರು ಇಂಟೆಲಿಜೆಂಟ್ ಅಂತ. ನಮ್ಮ ಇಂಡಿಯಾದಲ್ಲೂ ನೀವೆಲ್ಲ ಇಂಟೆಲಿಜೆಂಟ್ಗಳೇ. ಸೊ ವಿಜ್ಞಾನಿಗಳು, ಓದಬೇಕಾಗಿಲ್ಲ, ಡಿಗ್ರಿ ಬೇಕಾಗಿಲ್ಲ. ಸೊ ಇಂಥವ್ರೆ ಪ್ರೊಫೆಸರ್ ಮಾಡಿದ್ದೀನಿ, ಆಯ್ತಾ. ನಿಮ್ಮ ಜಮೀನು ನೀವು ಮಾಡಿದ್ರೆ ಕಾಡನ್ನ ಹೆಂಗಿರ್ಬೇಕು, ನಿಮ್ಮ ಜಮೀನು ನೀರು ಅದೇ ವಾಪಸ್ ಬರ್ತಾ ಇರ್ಬೇಕು. ನಿಮ್ಮ ಜಮೀನಲ್ಲಿ ನೀರು ಬರ್ಬೇಕು. ಬೇರೆಯಿಂದ ನೀರು ಕೊಡ್ತಾ ಇದ್ದಾರೆ, ಅಲ್ಲಿಂದ ತಂದ್ಬಿಟ್ಟು ಇಲ್ಲಿಗೆಲ್ಲ ನೀರು ಬಿಡ್ತಾರೆ, ಆ ನೀರು ಬೇಕಾಗಿಲ್ಲ. ಆ ಥರ ಮಾಡಿದರೆ ನಿಮ್ಮ ಜಮೀನನ್ನೇ ಶಾಲೆ ಮಾಡ್ತೀವಿ. ಅದು ಉಪಯೋಗ ಏನು? ನಾನು ಓದಿದ್ದು ಕೃಷಿ, BSc ಅಗ್ರಿ. ನೀವು ಕೇಳಿ, ಎಲ್ಲ ಅಗ್ರಿಕಲ್ಚರ್ ಆಫೀಸರ್ ಇರ್ತಾರಲ್ಲ, ನನ್ನ ಸ್ನೇಹಿತರುಗಳೇ. ಒಬ್ರು ಬಹು ಮಾಡಿ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಒಬ್ರು ಯಾಕೆ ಸಂಶೋಧನೆ ಮಾಡಿಲ್ಲ. ಯಾತಕ್ಕೆ ಅಂದರೆ ನಮಗೆ PhD ಮಾಸ್ಟರ್ 2 ವರ್ಷ 4 ವರ್ಷ ಇರುತ್ತೆ. ನಿಮ್ಮ ತೆಂಗಿನ ಮರ ಹಾಕಿದ್ರೆ ಎಷ್ಟು ವರ್ಷ ಕಾಯಿ ಬಿಡೋದು? 7 ವರ್ಷ. ಅಷ್ಟೊತ್ತಿಗೆ ಅವೆಲ್ಲ ರಿಟೈರ್ಡ್ ಆಗಿ ಹೋಗ್ಬಿಟ್ಟಿರ್ತಾರೆ, ಹೊರದೇಶಕ್ಕೋ ಎಲ್ಲೆಲ್ಲವೂ ಸೆಟ್ಲ್ ಆಗಿಬಿಟ್ಟಿರ್ತಾರೆ. ಇದು ನೀವು ಹೇಳೋದು ತಪ್ಪು. ಅಂದ್ರೆ ಅವ್ರು ಬನ್ನಿ ಕೃಷಿ ವಿಶ್ವವಿದ್ಯಾಲಯ ಬನ್ನಿ ಹೇಳೋದು ತಪ್ಪಾಗುತ್ತೆ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಗೊತ್ತಿಲ್ಲ ಅಂದ್ರೆ ನಾವು ಮಾಡಿಲ್ಲ. ಅಲ್ಲಿ ಬೇರೆ ನಮ್ಮ ಬೆಂಗಳೂರಲ್ಲ, ಎಂಟೈರ್ ಇಂಡಿಯಾಕ್ಕೆ ಹೋಗಿ ಎಲ್ಲವೂ ಇಲ್ಲ. ಇದು ರೈತರ ಸಂಶೋಧನೆ. ಸೊ ನನಗೆ ತಿಳಿದದ್ದು ಇವರು ಇಷ್ಟೊಂದು ಜ್ಞಾನ ಇದೆ. ನಾವು ಡಿಗ್ರಿ PhD ತಗೊಂಡು ಸೈಂಟಿಸ್ಟ್ ಅಂತ ಬೋರ್ಡ್ ಹಾಕೊಳ್ತೀವಲ್ಲ, ನಿಮ್ಮನ್ನ ಯಾವ್ದಕ್ಕೆ ಮಾಡಬಾರ್ದು? ಅದಕ್ಕಾಗಿಬಿಟ್ಟು ಮೊದಲನೇ 2003ರಲ್ಲಿ ಮೊದಲನೇ ಶಾಲೆ ಸ್ಟಾರ್ಟ್ ಮಾಡಿದ್ದು. 1 ಎಕರೆ ಸೋಮಶೇಖರ್ ಅಂತ, ನೀವರೆಲ್ಲ ನೋಡಿ, ಮೊನ್ನೆ DC ಹೋಗಿದ್ದಾರೆ, ಹಾಸನ ಜಿಲ್ಲಾಧಿಕಾರಿ ಹೋಗಿ ಪ್ರತಿ ಹಳ್ಳಿಗೂ ಮಾಡಬೇಕು ಅಂತ ಹೋಗಿದ್ದಾರೆ. ಅದನ್ನ ನಾವು ಮಾಡಿದ್ದನ್ನ. ಅದೇ ತರ ನಿಮ್ದೆಷ್ಟು ಗುರುಗಳೇ ನಿಮ್ದು ಶಾಲೆ? 2000 ಯಾವಾಗ ಆಗಿದ್ದು? ಸೊ ಏಪ್ರಿಲ್ ಮಾರ್ಚಲ್ಲಿ ಹಾಸನ ಜಿಲ್ಲೆಯಲ್ಲಿ. ಯಾಕೆ ನಾನು ಒಂದೇ ಜಿಲ್ಲೆಯಲ್ಲೇ ಮಾಡಿದ್ದು. ಫಸ್ಟ್ ನಾನು ಮಾಡಿದ್ದು ನಮ್ಮ ಹಳ್ಳಿ ಆದ್ಮೇಲೆ ಸುತ್ತಮುತ್ತ ಹಳ್ಳಿಯವ್ರು ಕೇಳ್ತಾ ಇದ್ರಿ, ನಿಮ್ಮ ಹಳ್ಳಿಗೆ ಮಾಡ್ತೀರಿ ಬೇರೆ? ಯಾಕಂದ್ರೆ ಆನ್ ಡಿಮ್ಯಾಂಡ್ ಹೋಗ್ಬೇಕು. ನಿಮ್ಗೆ ಕೇಳ್ತಲ್ಲ, ಏನಾರು ಬೇಕು ಅಂದ್ರೆ ಡಿಮ್ಯಾಂಡ್ ಇರ್ಬೇಕು. ಸುಮ್ಮನೆ ಹೋಗ್ಬಿಟ್ಟು ಮಾಡಿದ್ರೆ ಗಿಡ ಕೊಡ್ತಾರೆ, ಎಲ್ಲ ಬಂದ್ಬಿಟ್ಟು ರೋಡ್ ಸೈಡ್ ಆಗ್ಬಿಟ್ಟು ನೀವು ದನ ಮೇಯಿಸ್ಕೆ ಬರ್ತೀರಿ ಅಥವಾ ಕುರಿ ಮೇಯಿಸ್ತೀರಿ. ಡಿಮ್ಯಾಂಡ್ ಇಲ್ಲ ಅಂದ್ರೆ ಯಾವುದು ಮಾಡಕ್ ಹೋಗ್ಬಾರ್ದು. ಅದೇ ತರ ನಮ್ಮ ಹಳ್ಳಿಲಿ ಮಾಡಿದ್ದನ್ನ 7 ಹಳ್ಳಿಗೆ ಹೋಯ್ತು. 7 ಹಳ್ಳಿಗೆ ಹೋದಿನ ಒಂದು ಬೇರೆ ಅವರವರಿಗೆ ಎಲ್ಲ ರೈತರು ಬಂದು ಸ್ಟಾರ್ಟ್ ಮಾಡಿದ್ರು. ಯಾವುದೇ ಒಂದು ಪ್ರೋಗ್ರಾಮ್ ಆಗ್ಬೇಕಾದ್ರೆ ಒಂದು ಸಣ್ಣದಿಂದ ದೊಡ್ಡದಾಗಬೇಕು. ನೀವು ದೊಡ್ಡ ತಗೊಂಡು ನನಗೆ ಕೋಟಿ ದುಡ್ಡು ಇದೆ ಅಂತ ಹೋದ್ರೆ ಎಲ್ಲ ನದಿಗೆ ಹೋಗುತ್ತೆ. ಸೊ ಅದೇ ತರ ಮಾಡಿ ಮೊದಲನೇ ಶಾಲೆ ಹಾಸನ ನಮ್ಮ ಹಳ್ಳಿಯಿಂದ ಒಂದು 5 ಕಿಲೋಮೀಟರ್ ಇತ್ತು. ಆ ಮನುಷ್ಯ 25 ವರ್ಷದಿಂದ ಉಳುಮೆ ಮಾಡಿಲ್ಲ ಜಮೀನ. ಬಂದು ನೋಡಿ, 360 ಇಂಗು ಗುಂಡಿಗಳಿದಾವೆ. ಎಷ್ಟು ಹೇಳಿ? 360. ಅಂದ್ರೆ ಅವರು ಅಲ್ಲಿ ತ್ಯಾಜ್ಯನ ಅಲ್ಲಿಗೆ ಹಾಕ್ತಾರೆ. ನಿಮ್ಮ ಭೂಮಿನ ನಾನು ಅವರಿಂದ ಕಲ್ತಿದ್ದು, ನಾನು ಯೂನಿವರ್ಸಿಟಿ ಕಲ್ತಿಲ್ಲ. ಈ ತರ ಪ್ಲಾಟ್ ಇರುತ್ತಲ್ಲ, ನೀವು ಇವ್ರು ಬಂದಿರೋದು ಸಿರ್ಸಿ, ಅಪ್ಪು ಡೌನ್ ಇದೆ. ಅಲ್ಲಿ ಹೋದ್ರೆ ನಿಮ್ಮ ಜಮೀನು ಹಂಗೆ ತರ ಮಾಡ್ಕೋಬಹುದು. ಅಲ್ಲಿಗೆ ಹೋದಾಗ ಗೊತ್ತಾಯ್ತು ನೀರಿನ ಕಡಿಮೆ ಬೇಕು. ಅಲ್ಲಿ ಬಂದಿದ್ದ ನೀರು ಕೆಳಗಡೆ ಹೋಗುತ್ತೆ. ಅಲ್ಲಿಗೆ ಹೋಗಿದ್ದ ನೀರು ಜಾಸ್ತಿ ಬೇಕು ಗಿಡಗಳಿಗೆ. ಯಾವ್ದಕ್ಕೆ ಬೇಕು ಹೇಳಿ ಜಾಸ್ತಿ ಗಿಡ? ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಆ ತರದವ ನೀವು ಟ್ರೆಂಚ್ ಮಾಡಿದ್ರೆ ಅಲ್ಲಿಗೆ ಹಾಕ್ಬೋದು. ಹೌದಲ್ವೇ? ಮತ್ತೆ ಅಲ್ಲಿ ತ್ಯಾಜ್ಯ ಅಲ್ಲೇ ಹೋಗುತ್ತೆ, ಅದೇ ಗೊಬ್ಬರ. ಮತ್ತೆ ಅವರು ಅರಣ್ಯ, ಕೃಷಿ, ತೋಟಗಾರಿಕೆ ಏನೇನು ಹೇಳ್ತಾರಲ್ಲ, ಔಷಧಿ ಗಿಡಗಳು ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಮತ್ತೆ ನೀವು ದನಗಳಿಗೆ ಹಾಕೋದು ಅದೆಲ್ಲ. ಇದು ನೋಡಿದ ತಕ್ಷಣ ನಿಜವಾದ ಕಾಡಿನಕ್ಕಿಂತ 10% ಜಾಸ್ತಿ ಇದೆ. ಅಂದ್ರೆ ಕಾಡಲ್ಲಿ ನೀವು ಹೋದ್ರೆ ಪಕ್ಷಿಗಳು, ಪ್ರಾಣಿಗಳು ಏನಿದಾವೆ ಅದರ 10 ಟೈಮು ರೈತರ ಜಮೀನಲ್ಲಿ 1 ಎಕರೆಲ್ಲ ಕಾಣ್ತಾವೆ. ಹೌದಲ್ವೇ? ಇವ್ರ ಸಂಶೋಧನೆ ಇದ್ದಂಗೆ ಅದೇ. ಮತ್ತೆ ಅವರು ಔಷಧಿ ಹೊಡಿಯಲ್ಲ, ನೀವೇನು ಹೇಳ್ತೀರಿ ಸಾವಯವ, ಆ ಥರ ಎಲ್ಲ ಇದೆ. ಇವಂತ ವಿಚಿತ್ರ ಇದೆಯಲ್ಲ. ಓಕೆ, ನಾನು ಗುರುಗಳು ಅಂತ ಹೇಳೋದು ಯಾವತ್ತು ಹೋದ್ರೆ. ಶಾಲೆ ಮಾಡ್ಬಂದು ಪರ್ಮಿಷನ್ ತಗೊಂಡೆ. ಯಾಕಂದ್ರೆ ಇದು ನಿಮ್ಗೆ ಹೇಳ್ದೆ, ನಮ್ಮ ಶಾಲೆ ನಾವೆಲ್ಲ ಓದಿದ್ದು, ಎಲ್ಲೆಲ್ಲೋ ಓದಿದ್ದು, ಅಂಗನವಾಡಿ ಅದೆಲ್ಲ ಓದಿ, ಅದು ನಿಜವಾದ ಶಾಲೆ ಅಲ್ಲ, ರೈತರ ಜಮೀನೇ ಶಾಲೆ. ಅವರು ಹೇಳ್ಬೇಕಾಗಿದ್ದು ಅದು ಹೆಂಗಿಟ್ಟ ಗೊತ್ತಿಲ್ಲ. ರೈತರಿಂದ ಬಂದು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. 1 ತಿಂಗಳಾಯ್ತು ಅನ್ಸುತ್ತೆ ನಿಮ್ ಭೇಟಿಯಾಗಲ್ಲ. ಮದ್ದೂರಲ್ಲಿ ಎಲ್ಲಿ ವೆಂಕಟಪ್ಪ ಅವರು ಇದ್ದಾರೆ, ಮಳವಳ್ಳಿ, ಗೊತ್ತಿರ್ಬೇಕು. ಮಳವಳ್ಳಿ ಅಲ್ಲ, ಚನ್ನಪಟ್ಟಣ. ಈಗ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಶಾಲೆ ಕಟ್ಟಿದ್ರಲ್ಲ. ಹಾ ನೋಡಿ, ಅವರು ಹೌದು, ಅವರು ನನ್ನ ಯಾರೋ ಕನೆಕ್ಷನ್ ಮಾಡಿ, ತುಪಿಲ್ ವೆಂಕಟೇಶ್ ಅಂತ ಅಬ್ದುಲ್ ಕಲಾಂ ಜೊತೆ ವರ್ಕ್ ಮಾಡಿದ್ದವರು ಕನೆಕ್ಟ್ ಮಾಡಿದ್ರು. ಅವರು ಕನ್ವಾ ಡಯಾಗ್ನೋಸ್ಟಿಕ್ ಅವರು ಇಮಿಡಿಯೇಟ್ ಫೋನ್ ಮಾಡಿ, ಮಲಾಲಿ ಅವ್ರು ನಮ್ಮ ಹಳ್ಳಿ ಬರ್ತೀರಾ ಅಂದ್ರು. ಓಕೆ,
ಅವ್ರದ್ದು 20 ಎಕರೆ ಇರೋದು. ದುಡ್ಡು ಎಷ್ಟು ಬರ್ತೈತೆ ದುಡ್ಡು ಅಂತ ಕೇಳಿದೆ. 60,000 ಬರ್ತಾ ಇರ್ಬೋದು, ಏನೋ 60,000 20 ಎಕರೆಗೆ. ಇದು ಏನಿದು ಕೃಷಿ? ಜಮೀನ್ ಎಷ್ಟು ಸೇಲ್ ಮಾಡಿದ್ರೆ, ಈಗೆಲ್ಲ ಬೆಂಗಳೂರು ಮಾಡ್ಕೊಬಿಟ್ಟವ್ರೆ, ಈಗ ಸೇಲ್ ಮಾಡಿದ್ರೇನೆ ಕೋಟಿ ಕೋಟಿ ಇದೆ. ಓ ಹಂಗಾರೆ ಕೃಷಿ ಉಳಿಯಲ್ಲ ಅಂತ ನಾನು ಸುಮ್ಮನೆ ಕೇಳಿದೆ ಅವ್ರಿಗೆ. ಇಲ್ಲ, ನಾನು 5 ಸರಿ ಫೇಲ್ ಆಗಿದ್ದೀನಿ ಅಂದರೆ ಕೃಷಿಲಿ. ಮತ್ತೆ ನನಗೆ ಇಂಟ್ರೆಸ್ಟ್ ಇದೆ. ಅವ್ರಿಗೆ 70 ವರ್ಷದ ಮೇಲಾಗಿದೆ, 75 ಆಗಿರಬೇಕು. ನನಗೆ ಅವ್ರು ಹೇಳಿದರು, ಕೃಷಿ ಮಾಡಬೇಕಾದ್ರೆ ಏಜ್ ಮುಖ್ಯ ಅಲ್ಲ. ಅದು ಮಾಡಿದ ತಕ್ಷಣ ಅಲ್ಲಿ ಬಂದು ಮೊನ್ನೆ ಭೇಟಿಯಾಗಿದ್ದು. ಸೊ ಅದೇ ಥರ ನಾವು ಒಂದು ಶಾಲೆ 2003 ಪರಿಸರ ದಿನಾಚರಣೆ ಮೊದಲು ಸ್ಟಾರ್ಟ್ ಮಾಡಿದ್ದು. ಇವತ್ತು ಅಂದರೆ ಈಗ ಇನ್ನು 2005 ಇನ್ನು ಮುಗಿಸಿಲ್ಲ, ನಾವು 10 ಮಾಡಿದ್ದೀವಿ. ಮತ್ತು ಆಫ್ರಿಕಾದವ್ರು ಬಂದು ಈ ಶಾಲೆಗಳು ಹಾಸನ ಜಿಲ್ಲೆಯಲ್ಲಿ ಒಂದು ತಾಲೂಕು ಒಬ್ಬರು ಸಿಗ್ತಾರೆ. ಇಂಡಿಯಾದೆಲ್ಲೇ ಹೋದ್ರೂ ಒಂದು ತಾಲೂಕಿಗೆ ಒಬ್ಬರು ನಾನು ಮಾಡಿರೋ ಅಂದರೆ ಶಾಲೆದು ಆ ಥರದ್ದು ಮಾಡಿರೋರು. ಎಲ್ಲದನ್ನು ಮಾಡಿ ಸಮಗ್ರವಾಗಿ ಆದಾಯ ಇರಬೇಕು. ಕಡಿಮೆ ಅಂದರೆ 5ರಿಂದ ಅವ್ರು ಹೇಳ್ತಾರೆ, ಅವ್ರದ್ದು ಜಾಸ್ತಿ ಇದೆ. ಕಡಿಮೆ ಅಂದರೆ 5 ಲಕ್ಷ ಅವ್ರು ದುಡಿತಾ ಇರಬೇಕು. ಈ ಮೊನ್ನೆ ಈಗ ಜಸ್ಟ್ ಬಸ್ಸಲ್ಲಿ ಬರ್ತೆ, ಪಕ್ಕದಾಗ ಹೋಗಿ ಕೇಳ್ತೆ, ಯಾರೋ ಒಬ್ರು ಮಳೆ ಮಹದೇಶ್ವರ ಬೆಟ್ಟದ ಪಕ್ಕದವ್ರಂತೆ, 10 ಎಕರೆ ಇದೆಯಂತೆ. ಎಷ್ಟು ಮಾಡ್ತೀರಿ? ಜೋಳ ಮಾಡ್ತೀವಿ. ಎಷ್ಟು ಬರುತ್ತೆ? ತಿಂತೀರಾ ಅಂದೆ. ಇಲ್ಲ ಅಂದರು. ಮತ್ತೆ ಹೇಗೆ ಬೆಳಿತೀರಿ ಅಂತ ಕೇಳಿದೆ. ಯಾಕಂದ್ರೆ ಆ ಮೆಕ್ಸಿಕೋದದು, ನಮ್ಮ ದೇಶದಲ್ಲ. ಸೊ ನೀವು ಎಷ್ಟು ಮಾಡ್ತೀರಿ? 25,000 ಬರುತ್ತಾ? ನನಗೆ ಗೊತ್ತು. ಹಿಂಗೆ ಕೇಳಿದೆ ಜನರ ಹತ್ರ. ನಮ್ಮ ಕಡೆನೂ ಎಲ್ಲ 25,000 ಬರುತ್ತೆ ಅವ್ರಿಗೆ. ಇಲ್ಲಾಂದರೆ ಮೈನಸ್ ಆಗುತ್ತೆ. ಮತ್ತು ನೀವು 5 ಲಕ್ಷ 10 ಲಕ್ಷ ಮಾಡ್ಬೋದು, ನೀವು ಯಾಕೆ ಮಾಡ್ತೀರಿ? ನನಗೆ ಗೊತ್ತಿಲ್ಲ ಅದು ಅಂದರು. ಸೊ ಇದೇ ಥರ ರೈತರಿಗೆ ನೀವೆಲ್ಲ, ನನಗೆ ಸಂತೋಷ ಆಗಿದ್ರೆ ಎಲ್ಲ ರೈತರೇ ಅಲ್ವೇಲೆ. ಬೆಂಗಳೂರಲ್ಲಿದ್ದರು ರೈತರೇ. ಅವ್ರು ಯಾವುದೇ ಹೇಳಿ 2 ಜನರೇಷನ್ 3 ಜನರೇಷನ್ ಎಲ್ಲ ಯಾವುದೋ ಬೆಟ್ಟದಲ್ಲಿದ್ದು ನಾವು 200 ವರ್ಷದಿಂದ. ಸೊ ಜೀನ್ಗಳು DNA ಇದೆ. ಸೊ ಇದನ್ನು ಮಾಡಿ ಕಾಡು ಕೃಷಿಕರ ಶಾಲೆ ರೈತರಿಂದ ರೈತರಿಗೆ ಅದು ತಲುಪ್ತಾ ಇದೆ. ನಾನು ಮಾಡಿದ್ದು, ಯಾಕಂದರೆ ನಾವು ಮಾಡಿದ ನಮ್ಮ ಹಳ್ಳಿಯಲ್ಲಿ ಮಾಡಿದ್ದು ಪ್ರಪಂಚಕ್ಕೆ ಹೋಗ್ಬೇಕು ಅಂತ ನನ್ನದು ಉದ್ದೇಶ ಇತ್ತು. ಸೊ ಇದು ಮಾಡಿದ್ದೀವಿ. ಈಗ ನಿಮ್ಮ ಜೊತೆ ಸೇರಿಕೊಂಡು ಅಟ್ಲೀಸ್ಟ್ ಒಂದೊಂದು ತಾಲೂಕಿಗೆ ಒಂದೊಂದು ಮಾಡಬೇಕು. ಅದು ಅಂದರೆ ಒಂದು ಶಾಲೆ, ಒಂದು ಯೂನಿವರ್ಸಿಟಿ ಇದ್ದಂಗೆ. ಅಲ್ಲಿ ಏನು ನಾವು ನಿಮ್ಮ ಯೂನಿವರ್ಸಿಟಿ ಗೊತ್ತಲ್ಲ, JKV ನಮ್ಮ ಬಂದಿದ್ದೀರಿ ಎಲ್ಲ ಬೋರ್ಡ್ ಹಾಕಂದೇಳಿ, ಎಂಟಾಮಾಲಜಿ, ಪೆಥಾಲಜಿ, ಮೈಕ್ರೋಬಯಾಲಜಿ ಎಲ್ಲ ನಾನು ಮಾಡಿರೋದೆ ಅವೆಲ್ಲದುವೆ. ಬಟ್ ಅವೆಲ್ಲ ನೀವು ಒಂದು ಎಕರೆಯಲ್ಲಿ ಮಾಡ್ತಾ ಇದ್ದೀರಿ. ಈಗ ನಿಮ್ಮನ್ನು ರೆಕಗ್ನೈಸ್ ಮಾಡಬೇಕು, ನಾನು ಅವ್ರು ಮಾಡಬೇಕು. ಯಾಕಂದ್ರೆ ಅವ್ರು ತಪ್ಪು ಅಂತ ಹೇಳಲ್ಲ. ಯಾಕಂದ್ರೆ ನಾವು ಓದಿದ್ದದು ಪುಸ್ತಕದ ಲೈಬ್ರರಿಯಲ್ಲಿ ಓದಿದ್ದು, ನಾವು ನಿಮ್ಗೆ ಹೇಳ್ಕೊಡೋಕ್ಕಾಗಲ್ಲ. ಸೊ ರೈತರಿಗೆ ತರಬೇತಿ ಅನ್ನೋದು ಬರೋದು, ರೈತರು ವಿಜ್ಞಾನಿಗಳು ತರಬೇತಿ ಕೊಡಬೇಕಾಗುತ್ತೆ. ಸೊ ಅದು ನಮ್ಮ ಶಾಲೆ ಈಗೆಲ್ಲ ಬರ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಯಾವುದೇ ಪ್ರೋಗ್ರಾಮ್ ಆದರೆ ಕೃಷಿ ವಿಷಯ ಕಂದಲಿ ಇದೆ, ಅವ್ರು ಬಂದರೆ ಎಲ್ಲ ಕಳಿಸ್ತಾ ಇರ್ತಾರೆ. ನಾನು ಹೇಳಿದೆ, ರೈತರು ನೀವ್ಯಾರು ಡಿಪಾರ್ಟ್ಮೆಂಟ್ಗಳಿಗೆ ಹೋಗಬೇಡಿ. ಯಾಕೆಂದರೆ ನಿಮ್ಗೆ ಹೋಗಿ ಟೀ ಕೊಡ್ತಾರೆ, ಕಾಫಿ ಕೊಡ್ತಾರೆ, ಸೈನ್ ಮಾಡಿಸ್ಕೊಳ್ತಾರೆ, ವಾಪಸ್ ಕಳಿಸ್ತಾರೆ. ಅವ್ರು ನಿಮ್ಮ ಜಮೀನಿಗೆ ಬರಲಿ. ಅವ್ರು ಕೇಳಿರಿ, ಮಲ್ದೇಗೌಡರು ಹೇಳ್ಬಿಟ್ರು ಅಂತ. ಎಲ್ಲ ನನ್ನ ಸ್ನೇಹಿತರೇ ಇರೋರು, ಯೂನಿವರ್ಸಿಟಿ ಇರ್ಬೋದು, ಡಿಪಾರ್ಟ್ಮೆಂಟ್ಗಳು ಇರ್ಬೋದು, ಹೇಳಿ. ಯಾಕಂದ್ರೆ ನನಗೆ ರೈತರು ಗೊತ್ತು, ವಿಜ್ಞಾನಿಗಳಿಗೂ ಗೊತ್ತು, ಸ್ಟೇಟ್ ಡಿಪಾರ್ಟ್ಮೆಂಟಿಗೆ ಗೊತ್ತು. ಸೊ 2 ಲಾಬಿಗಳಿದ್ದಾವೆ. ನೀವು ರೈತರೇ ಬರಲ್ಲ ಇವರು ಅಂತ ನಿಮ್ಮದೊಂದು ಲಾಬಿ ಇದೆ ರೈತರದೇ. ಯೂನಿವರ್ಸಿಟಿ ಅವ್ರದ್ದೊಂದು ಲಾಬಿ ಇದೆ. ನಾವು ವಿಜ್ಞಾನಿಗಳು ರೈತರ ಹತ್ರಕ್ಕೆ ಯಾಕೆ ಹೋಗ್ಬೇಕು, ಸಿಟಿಲಿ ಕೂತ್ಕೊಂಡು ಬರ್ತೀವಿ ಅಂತ. ಸೊ ಇದನ್ನ ಅಂದರೆ ಎಲ್ಲರೂ ಕೂಡಿ ಮಾಡಬೇಕು. ಯಾಕಂದ್ರೆ ನಿಮಗೆ ಬೀಜಗಳು ಬೇಕಲ್ಲ, ಸೀಡ್ಸ್ ಬೇಕು. ಅದು ಬಿಟ್ಟರೆ ಎಲ್ಲ ಮಾಡ್ತೀರಿ. ನಂದು ಅದನ್ನೇ ಸಂಶೋಧನೆ, ತಳಿ ಶಾಸ್ತ್ರ ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾವುದೋ ಒಂದು ರೈಸ್ ಇರ್ಬೋದು, ಅದೆಲ್ಲ ಒಂದು ವಿಜ್ಞಾನ. ಅದು ಒಂದು ಅದ ಉತ್ಪತ್ತಿ ಮಾಡಬೇಕು ಅಂದರೆ ಅದು ಬೇಕಾಗುತ್ತೆ ನಿಮಗೆ. ಸೊ ಇದನ್ನ ನಾವು ಈಗ 2 ಅವರೇ ಬೇರೆ ಇವರೇ ಬೇರೆ ಅಂತ ಮಾಡ್ತಾ ಇದ್ದೀವಿ. ಅದು ಆಗೋಗಿದೆ. ಈಗ 4 ಜನ ಮರ್ಜ್ ಮಾಡಿದ್ದೀವಿ. ಕಾಡು ಕೃಷಿಕರ ಶಾಲೆ ಅಂತ ಹೇಳ್ಬಿಟ್ಟು. ಕಾಡು ಇರಬೇಕು, ರೈತರು ಉಳಿಬೇಕು. ಸೊ ಇದು ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇದೆ. ಆಫ್ರಿಕಾದವ್ರು ಬಂದು ಎಲ್ಲ ಶಾಲೆಗಳಿಗೆ ಹೋಗಿ ನೋಡಿ, ಹಿಂಗೂ ಮಾಡ್ಬೋದು ನಮ್ಮ ದೇಶದಲ್ಲಿ. ನಾನು ಹೋಗಿದ್ದೆ ಫಸ್ಟ್ ಟೈಮ್ ರೈತರ ಕೆಲಸ ಮಾಡಿ ನಾನು ಆಫ್ರಿಕಾಕ್ಕೆ ಹೋಗಿದ್ದು. ನಾನು ಓದಿ ಅಮೆರಿಕಕ್ಕೆ ಹೋದೆ. ಅಮೆರಿಕಾದಲ್ಲಿ ಏನಿಲ್ಲ, ಅಲ್ಲಿ ಬಿಲ್ಡಿಂಗ್ಗಳು, ರಿಸರ್ಚ್ ಮಾಡ್ಬೋದು ಅಷ್ಟೇ. ಅಲ್ಲಿ ಹೋಗಿ ಕೇಳಿದಿರಲ್ಲ, ಹುಲಿ ಸಿಂಹ, ಅದು ನಿಜವಾಗಿ ಮುಂದೆ ನೋಡ್ಕೊಂಡು ಬಂದಿದ್ದು. ಅದನ್ನ ಈ ಭೂಮಿ ಇದೆಯಲ್ಲ, ನಾವು ಹಿಂಗೆ ಹೋಗ್ಬಿಟ್ರೆ ಹಾಸನ ಹಿಂಗೆ ಬರುತ್ತೆ ಗೊತ್ತಿಲ್ಲ, ಹಿಂಗೆ ಹೋದ್ರೆ ಆಫ್ರಿಕಾ ಬರುತ್ತೆ. ಅದು ಬಿಟ್ರೆ ಏನು ಬರುತ್ತೆ ಹೇಳಿ? ಅಮೆರಿಕ ಬರಲ್ಲ. ಸೌತ್ ಅಮೆರಿಕ ಬರುತ್ತೆ. ಕರೆಕ್ಟ್. ಇದು ನೋಡಿ, ಬಿಸಿಲಿದೆ. ಈಗ 1 ವಾರದಲ್ಲಿ ಚಳಿ ಇತ್ತು, ಈಗ ಬಿಸಿಲಾಯ್ತು ನೋಡಿ. ಮೋಡ ಎಷ್ಟು ನಮಗೆ ಇಂಪಾರ್ಟೆಂಟು. ಈ ಕಾಡಿಗೆ ಮತ್ತೆ ಮೋಡಕ್ಕೆ ಒಂದು ಸಂಬಂಧ ಇದೆ. ಮದುವೆ ಅಂತ ಹೇಳ್ತಾರೆ ನೋಡಿ. ಭೂಮಿಗಿವೆ, ಆಕಾಶಗಿವೆ, ಮಧ್ಯದಲ್ಲಿ ಗಿಡ ಮರಗಳು ಮತ್ತೆ ಮೋಡಗಳು. ಆ ಮಳೆ ಕಾಡು ಅಂತ ಹೇಳ್ಬಿಟ್ಟು 3ರಲ್ಲಿ ಎಷ್ಟು ಬಂತು?
ನಾನು ಶಾಲೆ ಮಾಡಿದ ಇಲ್ಲಿಗೆ 6,000 ಮಿಲಿಮೀಟರ್. 6,000 ಮಿಲಿಮೀಟರ್ ಅಂದ್ರೆ ಎಷ್ಟು ಹೇಳಿ? 6 ಮೀಟರ್. ನಿಮ್ದು ಒಂದೂವರೆ ಮೀಟರ್ ಇರ್ಬೋದು ನನ್ನ ಹೈಟ್. ಅದು ನೀರು ಉಳಿಸಿದ್ರೆ ನಮ್ದು ಈ ದೇಶಕ್ಕೆಲ್ಲ ಆಗ್ಬಿಡೋದು 1 ವರ್ಷ. ಅಷ್ಟು ಮಳೆ ಹುಯ್ಯುತ್ತೆ. ಅದು ಯಾಕೆ ಹುಯ್ತಾ ಇದೆ ಅದು ತಿಳ್ಕೊಬೇಕು ರೈತರು. ಸುಮ್ಮನೆ ಕೃಷಿ ಮಾಡೋದಲ್ಲ. ದಯವಿಟ್ಟು ನಾನು ಅಂದ್ರೆ ಸ್ವಲ್ಪ ಹೇಳ್ತೀನಿ, ಇದೇನ್ ತಿಳ್ಕೊಬೇಡಿ. ಯಾಕಂದ್ರೆ ರೈತರು, ನೀವು ಮೋಡ ನೋಡ್ತೀರಿ, ಆ ಮೋಡ ಎಲ್ಲಿ ಆಗತ್ತೆ ಹೇಳಿ? ಯಾರು ಹೇಳ್ತೀರಾ? ಕರೆಕ್ಟ್. ಆಮೇಲೆ ಸಮುದ್ರದಲ್ಲಿ ಮಳೆ ಬೀಳಲ್ಲ. ನೀವು ಸ್ವಲ್ಪ ದೂರದ ಮಳೆ ಇಲ್ಲ, ಅಲ್ಲಿ ಕಡಿಮೆ ಮಳೆ, ಅಷ್ಟೊಂದು ನೀರಿದೆ. ಅಲ್ಲಿ ಮೋಡ ಆಗಲ್ಲ. ಯಾಕಾಗಲ್ಲ ಹೇಳಿ? ಕರೆಕ್ಟ್. ಈ ಸಮುದ್ರದಲ್ಲಿ ಆವಿ ಆಗುತ್ತೆ. ಆವಿಯಾಗಿ ಮೇಲೆ ಅದಕ್ಕೇನೆ ಅಲ್ಲಿ ವಾಲ್ಕ್ಯಾನೋ ಏನೋ ಬರ್ತಾವಲ್ಲ, ಎಂತ ದೊಡ್ಡ ದೊಡ್ಡ ಸೈಕ್ಲೋನ್ಗಳೆಲ್ಲ ಬರೋದು ಅಲ್ಲಿ. ಅಂದ್ರೆ ಡಿಸ್ಟರ್ಬೆನ್ಸ್ ಇರಲ್ಲ. ಗಾಳಿ ಬರ್ತಾ ಇದೆ. ಈಗ ಗಾಳಿಗೆ ಅಡ್ಡ ಹಾಕಿದೆ ನಾವು. ಇಲ್ಲಿ ಅಡ್ಡ ಆಗ್ಬೇಕಂದ್ರೆ ಪರ್ವತಗಳು ಬೇಕು ಅಥವಾ ಬೆಟ್ಟಗಳು. ಬೆಟ್ಟದಲ್ಲಿ ಕಾಡಿರ್ಬೇಕು. ರಾಜಸ್ಥಾನಕ್ಕೆ ಹೋಗಿ ಅಲ್ಲೂ ಬೆಟ್ಟಗಳು ಇದಾವೆ. ಎಷ್ಟು ಕಡಿಮೆ 100 ಮಿಲಿಮೀಟರ್ ಮಳೆ ಬರುತ್ತೆ. ಸೊ ನೀವು ಬರೀ ಬೆಟ್ಟ ಇದ್ರೆ ಆಗಲ್ಲ. ಬೆಟ್ಟದ ಕಾಡಿರ್ಬೇಕು. ಒಂದೊಂದು ಮರನೂ ಒಂದೊಂದು ಛತ್ರಿ ಇದ್ದಂಗೆ. ನೀವು ಪರ್ವತ ಮರ ಏನೋ ಬೆಟ್ಟ ಹತ್ತಿರ ಗೊತ್ತಾಗುತ್ತೆ. ನಮ್ಮೂರ ಹತ್ರ ಇದೆ ಅದು, ಮಳೆ ಮಲ್ಲೇಶ್ವರ ಬೆಟ್ಟ ಅಂತ. ಮಳೆ ಮಹದೇಶ್ವರ ಅಲ್ಲ, ಮಳೆ ಮಲ್ಲೇಶ್ವರ. ಅಲ್ಲಿ ಅಂದ್ರೆ ಶಿವ ಅಂತ ತಿಳ್ಕೊಳ್ತಾರೆ. ಮೋಡನೇ ಪೂಜೆ ಮಾಡೋದು. ಮೋಡ ಹೆಂಗಾಗುತ್ತೆ ಯಾಕಂದ್ರೆ ಅದು ಪಶ್ಚಿಮ ಘಟ್ಟಕ್ಕೆ ಗೊತ್ತಲ್ಲ. ನೀವು ಹಾಸನಿಂದ ಚಿಕ್ಕಮಗಳೂರು ಹೋದ್ರೆ, ಬೇಲೂರಿಗೆ ಹೋದ್ರೆ ಬರುತ್ತೆ ಒಂದು ಬೆಟ್ಟ ಬರೋದು. ಅದು ಹಾಸನ ಜಿಲ್ಲೆಗೆ ಮಳೆ ದೇವರು ಅಂತ. ವೈಜ್ಞಾನಿಕವಾಗಿ ನಾನು ಇದು ಮಾಡಿದ್ದು ಅದು ಈ ತರ ಇದೆ. ಬೆಟ್ಟ, ರಾಶಿ ಬೆಟ್ಟ. ಆ ಕಡೆಯಿಂದ ಗಾಳಿ ಬರುತ್ತೆ, ಅದು ಮೇಲೆ ಹತ್ತುತ್ತೆ, ಮೋಡ ಆಗುತ್ತೆ. ನನಗೆ ಓದಬೇಕು ಅಂತ ಹುಚ್ಚಿರ್ಲಿಲ್ಲ. ಫೇಲ್ ಆಗಬೇಕು ಅಂತ ಸೈನ್ಸ್ ತಿಳ್ಕೊಂಡು ಹಳ್ಳಿಲಿ SSLC PUC ಓದ್ಬೇಕಾದ್ರೆ ಮರದ ಕೆಳಗೆ ಹೊಡ್ಕೊಂಡು ನೋಡ್ತಾ ಇದ್ದೆ ಹೆಂಗೆ ಮೋಡ ಆಗೋದು. ಅಲ್ಲಿ ಒಂದೊಂದು ನಿಮಿಷಕ್ಕೆ ಚೇಂಜ್ ಆಗ 5 ನಿಮಿಷಕ್ಕೆ ಮೋಡ ಆಗುತ್ತೆ, ಕರಗುತ್ತೆ. ನೀವು ಅದನ್ನ ಸಂಶೋಧನೆ, ನೀವು ರೈತರಾಗಿರೋ ಅದು ಅಬ್ಸರ್ವ್ ಮಾಡಿರ್ತೀರಿ. ಬಿಡ ಅದು ಏನಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಹೋಗಿರ್ತೀರಿ. ಸೊ ನಿಜವಾದ ನಿಮಗೆ ಈ ಭೂಮಿಯಲ್ಲಿ ಯಾಕೆ ಹುಟ್ಟಿದೀವಿ, ಭೂಮಿಯಲ್ಲಿ ಮಾತ್ರ ಜೀವಿಗಳು ಇರೋದಂತ ಗೊತ್ತು. ಬೇರೆ ಎಲ್ಲಾರು ಇದೆಯಾ? ನನಗೆ ಗೊತ್ತಿದ್ದಂಗೆ ಎಲ್ಲೂ ಕೇಳಿಲ್ಲ. ಅದ್ರ ಸಂಶೋಧನೆ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಪವಿತ್ರವಾದಂಥ ಒಂದು ಭೂಮಿ ತಾಯಿ. ನಾವು ಆ ಭೂಮಿ ತಾಯಿನ ನಾವು ಉಳಿಸೋರು ರೈತರೇನೆ. ಎಷ್ಟು ಒಂದು 5 ಭಾಗ ಸಿಟಿಲಿ ಇರ್ಬೋದು, ಬಿಟ್ಟಾಗಿ ಅವರೆಲ್ಲ ಬರ್ತಾ ಇದಾರೆ. ಈಗ ಅವರೆಲ್ಲ ವಾಪಸ್ ಬಳಸ್ತಾ ಇದೀವಿ ಈಗ. ಸೊ ಇದು ಮಾಡಿದಾಗ ಕಾಡಾಗಬೇಕು ಅಂದ್ರೆ 80 ಭಾಗ ಭೂಮಿನ ತಿಂದ್ಬಿಟ್ಟಿದ್ದೀವಿ ನಾವು. ಕೇಕ್ ಕಟ್ ಮಾಡ್ತಾರೆ ನೋಡಿ, ಎಲ್ಲರೂ, ನೀವು ಎಲ್ಲ ಒತ್ತಿಸ್ಕೊಬಿಟ್ಟಿದ್ದೀವಿ. ಎಲ್ಲರೂ ಭೂಮಿ ಎಲ್ಲ ಅದು ನಮ್ದಲ್ಲ, ಸುಮ್ಮನೆ ಸರ್ವ ಖಾತೆ ನಂಬರ್ ಅಂತ ಇಟ್ಕೊಂಡಿದ್ದೀವಿ. ಸೊ ಈಗ ವಾಪಸ್ ಬರ್ಸ್ಬೇಕು ಅಂದ್ರೆ ಏನ್ ಮಾಡೋಣ? ಎಲ್ಲ ಫೈಟ್ ಮಾಡ್ಬೇಕಾನೆ, ಹೊಡೆದಾಡ್ತೀವಿ ನಾವು. ಬಿಡಿ ಅಂತ ಬಿಡಲ್ಲ. ಬಿಡ್ತೀರಾ ಯಾರಾದ್ರೂ ಜಮೀನಾ? ಯಾರು ಬಿಡಕ್ ರೆಡಿ ಇಲ್ಲ. ಹಾಗೇನ್ ಮಾಡ್ಬೇಕು? ನಿಮ್ಮನ್ನೇ ಕಾಡು ಮನುಷ್ಯರು ಮಾಡಬೇಕು. ಅರಣ್ಯ ಅಧಿಕಾರಿಗಳು ನಿಮ್ಮ ತರನೇ ಮಾಡಬೇಕು. ಅದಕ್ಕಾಗಿ ರೈತರನ್ನ ಬಿಡದಿರೋದು. ನನಗೆ ಕಾಡು ವಾಪಸ್ ಬರಬೇಕು, ಮೊದ್ಲು ಹೆಂಗಿತ್ತು ಒಂದು ಆಗ್ಬೇಕು. ಇದು ಮಾತ್ರ ಆಗೋದು ರೈತರಿಂದ. ಯಾಕಂದ್ರೆ ರೈತರಿಗೆ ನಿಮಗೆ 90 ಭಾಗ ಗಿಡ ಹಾಕೋದು ಗೊತ್ತು, ನೀರು ಉಣ್ಸೋದು ಗೊತ್ತು. ಅದಕ್ಕೆ ಏನ್ ಮಾಡ್ಬೇಕು? ನಿಮಗೆ ಒಂದೇ ಒಂದು ಭಾಗ ಕಡಿಮೆ ಇರೋದು ಮಾರ್ಕೆಟ್ ಇಲ್ಲ ಅಲ್ವಾ? ಸೊ ಅದಕ್ಕೂ ನಾವು ಮಾಡ್ತಾ ಇದೀವಿ. ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು. ಆರ್ಗ್ಯಾನಿಕ್ ನನಗೆ ತಿಳಿದಂಗೆ 1% ಇದೆ. 1% ಜನಗಳು ಮಾಡ್ತಾ ಇದ್ದಾರೆ. 99 ಭಾಗ ಕೆಮಿಕಲ್ ಮಾಡ್ತಾ ಇದ್ದಾರೆ. ಅದೇ ನೀವು ಹೇಳ್ದಂಗೆ ಈ ತರ ಸಂಘಟನೆ ಮಾಡಿ ಅದು ಜಾಸ್ತಿ ಮಾಡಬೇಕು. ಇಲ್ಲಿ ಮಾಡಿದ್ದಾರೆ ಯಾರೋ ಇವರು ಜಮೀನು ನೋಡ್ಬೇಕು, ಗೊತ್ತಿಲ್ಲ. ನಿಮ್ ಪಕ್ಕ ಎಷ್ಟು ಜನ ಮಾಡ್ಯವ್ರೆ? 0 ಅಂದ್ರೆ 0.1%. ಅಂದ್ರೆ ಸುತ್ತಮುತ್ತ ಎಷ್ಟಿಗೆ ಅಲ್ಲ, ನಿಮ್ ತರ ಮಾಡಿರೋರು ಎಷ್ಟು ದೂರದ ಸಿಗ್ತಾರೆ ಈಗ? ಅಂದ್ರೆ 0.1% ಇದೆ. ಇದು 2 ಆಗುತ್ತೆ. ಇದು ಅಂದ್ರೆ ಇದಾಗಲ್ಲ ಬಿಡು ಅಂತ ಅವ್ರಿಗೆಲ್ಲ ಪಕ್ಕದವರೆಲ್ಲ ತಲೆ ತಿಂದಿರ್ತಾರೆ. ಸೊ ಈ ತರ ಮಾಡಿದಾಗ ಅವ್ರನ್ನ ಕನ್ವರ್ಟ್ ಮಾಡ್ಬೇಕು ನಾವು. ಅದು ಮಾಡ್ಬೇಕು ಅಂದ್ರೆ ಇಲ್ಲಿ ಸತತವಾಗಿ ವಿದ್ಯಾಭ್ಯಾಸ ನಡೀಬೇಕು. ಸೊ ಅದೇ ತರ ನಾವು ಕಾಡು ಕೃಷಿ ಸ್ಟಾರ್ಟ್ ಮಾಡಿದ್ದು. ಅದೇನೋ ಗೊತ್ತಿಲ್ಲ, ನಾನು ನೇಮ್ ಇಟ್ಬಿಟ್ಟೆ. ಅದು ರೈತರು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಸಂಘಟನೆ ಸೇರಿಕೊಂಡು ಯಾರು ಇದ್ದಾರೆ ಬೆಸ್ಟ್ ಮಾಡ್ತಾ ಇರೋರನ್ನ ಮಾಡೋಣ. ಯಾಕಂದ್ರೆ ಅಲ್ಲಿ ತುಂಬಾ ನಾಲೆಡ್ಜ್ ಇದೆ. ಫ್ರೈಡೇ ಅಂದ್ರೆ ಪ್ರತಿ ಶುಕ್ರವಾರ 8 ಗಂಟೆಗೆ ಮೀಟಿಂಗ್ ಇರುತ್ತೆ. ಈ ಶಾಲೆಗಳಿಗೆ ಮಾಡಿರೋದು. ಒಬ್ಬೊಬ್ಬರ ಹತ್ರ ಕೂತ್ಕೊಂಡ್ರೆ 3 ಅವರ್ 2 ಗಂಟೆ 3 ಗಂಟೆ ಅವ್ರ ಜಮೀನ್ ಬಗ್ಗೆ ಏನೇನ್ ಮಾಡಿದ್ರು, ಏನೇ ವಿಜ್ಞಾನದ ಬಗ್ಗೆ ವಿಜ್ಞಾನ ಅದು. ಸೊ ಅದನ್ನ ಡಾಕ್ಯುಮೆಂಟ್ ಮಾಡಿಸ್ತಾ ಇದೀವಿ. ಅದನ್ನ ಮಾಡಿ ಬೇರೆಯವ್ರಿಗೂ ಹಂಚ್ಬೇಕು. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದಿದೆ. ನೀವು ಕನ್ನಡದ ಟೈಪ್ ಮಾಡಿದ್ರೆ ಇಂಗ್ಲೀಷಲ್ಲಿ ಬರುತ್ತೆ. ಸೊ ಬೇರೆದೆಲ್ಲ ಬರುತ್ತೆ. ಸೊ ಅದೇ ತರ ನಮಗೆ ನಾವು ಮಾಡ್ತಾ ಇರೋದೆಲ್ಲ ನಿಮ್ಮ ತರನೇ ಸ್ವಸಹಾಯ ತರ.
ಇಲ್ಲಿ ತನಕ ಒಂದು ಬಿಲ್ಡಿಂಗ್ ಇಲ್ಲ, ನಮ್ಮ ಬಿಲ್ಡಿಂಗಿಗೆ ನನ್ನ ಮೊಬೈಲೇ, ನಾನು 25 ವರ್ಷದಿಂದ ಮೊಬೈಲೇ. ಮರದ ಕೆಳಗಡೆ ನಾವು ಯಾವತ್ತಿದ್ರು ಬಿಲ್ಡಿಂಗ್ ಕಟ್ಟಲ್ಲ. ನಾನು 100 ವರ್ಷ ಎಷ್ಟು ವರ್ಷ ಇರ್ತೀನಿ ಗೊತ್ತಿಲ್ಲ, ಅಲ್ಲಿ ತನಕ ಬಿಲ್ಡಿಂಗ್ ಕಟ್ಟಲ್ಲ. ಯಾಕೆ ಬೇಕಾಗಿಲ್ಲ, ಮರದ ಕೆಳಗಡೆ ಕೂತ್ಕೋಬೇಕು. ಆ್ಯಕ್ಚುಲಿ ಇದು ಬೇಕಾಗಿಲ್ಲ, ಇಲ್ಲಿ ಸೆಕೆ ಆಗ್ತಿದೆ ನನಗೆ. ಯಾಕೆಂದರೆ ಅಲ್ಲಿ ಮರದ ಕೆಳಗೆ ಕೂತ್ಕೊಂಡ್ರೆ 25 ಡಿಗ್ರಿ 20 ಡಿಗ್ರಿ ಇರುತ್ತೆ. ಇಲ್ಲಿ ಟೆಂಪ್ರೇಚರ್ ದಿಸ್ ಇಸ್ ವಾಟ್ ಕ್ಲೈಮೇಟ್ ಚೇಂಜ್ ವಾತಾವರಣ ಅಂತ ಹೇಳ್ತಾರೆ ನೋಡಿ. ಸೊ ಇಷ್ಟು ಹೇಳಿ ಮುಗಿಸ್ತೀನಿ ನಾನು. ಇದಿಲ್ಲ, ನೀವು ಟೈಮಲ್ಲಿ ಇನ್ನೊಂದ್ಸರಿ ಬರ್ತೀವಿ, ನಿಮ್ಮ ಹಳ್ಳಿಗೆ ಹೇಳಿ ಮಾಡ್ತೀವಿ. ಅಂದರೆ ಅವ್ರು ಹೇಳ್ತಾರೆ ಜೋಶಿ ಅವ್ರು, ಜಾಸ್ತಿ ಕಡಿಮೆ ಅಂದರೆ 12 ಬೆಳೆ ಬೆಳಿಬೇಕು. ಎಷ್ಟು ಹೇಳಿ? ಯಾರಾದ್ರೂ ನಿಮ್ಮ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇರ್ತಾರೆ, ತಿಂಗಳಿಗೆ ಇಷ್ಟಂತ ಕೊಡ್ತಾ ಇರ್ತಾನೆ ಸಂಬಳ, 10,000 20,000 1 ಲಕ್ಷ 10 ಲಕ್ಷ ಎಷ್ಟೇ ಬರ್ತಾ ಇರುತ್ತೆ. ಕಡಿಮೆ ನಿಮಗೆ 1 ಲಕ್ಷ ಬರಬೇಕು. ಕರೆಕ್ಟ್, ನಿಮ್ಮ ಮಕ್ಕಳುಗಳು ವಾಪಸ್ ಬರ್ತಾರೆ. ಯಾಕೆಂದ್ರೆ ನೀವೆಲ್ಲ ಹಳೆ ಉಳಿಕೆಗಳು. ಈಗ ನಿಮ್ಮ ಮಕ್ಕಳು ಬರಬೇಕು ಅಂದ್ರೆ ದುಡ್ಡಿದೆ ಅಂತ ಹೇಳ್ಬೇಕು. ಮಳದಿಗೌಡರು ಬಂದ್ರು ಮಳೆ ಬರುತ್ತಂತೆ ಗಿಡ ಹಾಕಿರೋದಲ್ಲ. ಆ ಮಳೆ ಕಾಡಿನಲ್ಲಿ ಹೆಂಗೆ ಉತ್ಪಾದನೆ ಮಾಡಬೇಕು ಆ ಥರ. ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ನಮ್ಮ ಶಾಲೆ 10 ಗುರುಗಳಿದ್ದಾರೆ ಜೋಶಿಯವರು, ಅವ್ರ ಬಗ್ಗೆ ಹೇಳ್ತಾರೆ ಹಿಂಗೆ ಅಂತ. ಈ ತರ ಗುರುತಿಸ್ಬಿಟ್ಟು ನಾವು ಬರೀ ಕರ್ನಾಟಕ ಇದು ಮಾಡೋಕ್ಕಾಗಲ್ಲ, ಬೇರೆ ಬೇರೆ ಮಾಡ್ತಾ ಇದೀವಿ. ತೆಲಂಗಾಣ ಹೋಗ್ತಾ ಇದ್ದೀನಿ, ಬೇರೆ ಬೇರೆ ಮಹಾರಾಷ್ಟ್ರದವರು ಬೇರೆ 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 ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮಗೆ ಸೇರ್ಕೊಂಡು ಗುರುತಿಸಿ. ಇದು ಮಂಡ್ಯ ಜಿಲ್ಲೆ ಅಲ್ಲ, ಒಂದು ಜಿಲ್ಲೆಗೆ ಒಂದು ತಾಲೂಕು ಒಬ್ಬರು ಮಾಡೋಣ, ಅದೇ ಯೂನಿವರ್ಸಿಟಿ ಇದ್ದಂಗೆ. ಆಮೇಲೆ ಎವರಿ ಹಳ್ಳಿಗಳಿಗೂ ಮಾಡಬೇಕು, ಟೈಮ್ ಆಗುತ್ತೆ, ಜನಗಳಿಲ್ಲ ಈಗ ಮಾಡೋದಕ್ಕೆ. ಸೊ ಮುಂದೆ ಮಾಡ್ಕೊಂಡು ಹೋಗೋಣ. ನಿಮಗೆ ಸೇರ್ಕೊಂಡು ನಾವು ಇಲ್ಲಿಂದೆಲ್ಲ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವೇ ಸೆಲೆಕ್ಟ್ ಮಾಡಿ ಇವರೇ ಬೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಬಂದ್ಬಿಟ್ಟು ಒಂದು ಬೋರ್ಡ್ ಹಾಕ್ತೀವಿ ಅಷ್ಟೇ. ಅದನ್ನ ಸಂಶೋಧನೆ ಮಾಡಿ, ಎಲ್ಲ ಸಂಶೋಧನೆ ಅಲ್ಲೇ ಎಲ್ಲ ಡಾಕ್ಯುಮೆಂಟ್ ಆಗಬೇಕು. ಡಾಕ್ಯುಮೆಂಟ್ ಆಗಿ ಮತ್ತೆ ಮಾರ್ಕೆಟಲ್ಲಿ ಲಿಂಕ್ ಮಾಡಬೇಕು. ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಸಮಯ ಕಡಿಮೆ ಇರೋದ್ರಿಂದ ನಮ್ಮದು ವೆಬ್ಸೈಟ್ ಇದೆ, DNL ಲೈಫ್ ಅಂತ NGO, ಕಾಡಕೃಷಿ ಶಾಲೆ, ಅದರಲ್ಲೊಂದು ಪ್ರೋಗ್ರಾಮು, ಬೇರೆ ಬೇರೆದೆಲ್ಲ ಇದೆ. ನಾನು 24 ಗಂಟೆ ರೀಚ್ ಔಟ್ ಮಾಡ್ಬೋದು. 9901002211. ನನಗೆ ಕನ್ನಡನೇ ಮಾಡ್ತೋಗಿದ್ದು ನೋಡಿ. ನಾನು ಅಮೆರಿಕದಿಂದ ಬಂದು ಆಟೋ ಡ್ರೈವರ್ಗೆ ಕನ್ನಡದಲ್ಲಿ ಹೇಳಿದೆ, ಅವ್ ಮನುಷ್ಯ ಸರ್ ಈಗ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು. 9901002211. ನಮ್ದು ಅಚ್ಚ ಕನ್ನಡ ಜೀನ್ಗಳು, ಅಚ್ಚ ನಮಗೆ ರೈತರದು. ನಾನು ಎಷ್ಟೇ ಓದಿರ್ಬೋದು, PhD ಏನೇ ಹೇಳ್ತೀರಿ ಎಲ್ಲ ಓದ್ಬಿಟ್ಟಿದ್ದೀನಿ. ಬಟ್ ಆದ್ರೂ ರೈತರ ಹತ್ರ ಬರ್ತೀನಿ, ಯಾಕಂದ್ರೆ ನಾವು ಗೊತ್ತಿಲ್ಲ ಎಷ್ಟು ವರ್ಷ ಇರ್ತೀವಿ ಅಂತ. ಇನ್ನು 5 ವರ್ಷದಲ್ಲಿ ಭಾರತನ ಹಸಿರಲ್ಲ, ಈ ಕ್ರಾಂತಿ ಅಲ್ಲ, ಕಾಡು ಕ್ರಾಂತಿ ಮಾಡಿ ಹೋಗ್ಬೇಕು. ಅದು ನಮ್ಮ ಉದ್ದೇಶ ಇರೋದು. ಸೊ ಮೇಡಮ್ ಅವರು ಜಮೀನ್ಗೆ ಹೋಗಿದ್ದು. ಎಲ್ಲ ಸೇರ್ಕೊಂಡ್ರೆ ನಮ್ಮ ದೇಶ ಪ್ರಪಂಚಕ್ಕೆ ಮಾದರಿ ಆಗುತ್ತೆ. ಈಗೆಲ್ಲ ಓಡಿಸ್ತಾ ಇದಾರೆ ಅಮೆರಿಕದವ್ರು, ಯಾರು ಹೋಗಕ್ಕಾಗಲ್ಲ, ನಿಮ್ಮ ಮಕ್ಕಳುಗಳು ಯಾರು ಹೋಗಕ್ಕಾಗಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ಜಾಬ್ಗಳು ಸಿಗ್ತಾ ಇಲ್ಲ. ಎಲ್ಲ ಈಗ ತುಂಬಾ ಜನ ರೈತರು ಎಲ್ಲ ಹಳ್ಳಿಗೆ ಬರ್ತಾ ಇದಾರೆ. ದಯವಿಟ್ಟು ನಿಮ್ಮಂತವ್ರು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ಬ್ರೈನ್ ವಾಶ್ ಮಾಡಕ್ ಬರ್ತಾರೆ, ಏನಾಗಲ್ಲ ಅಂತ ನಮಗೆ ಲಿಂಕ್ ಮಾಡಿ. ಅವ್ರಿಗೆ 10 ನಿಮಿಷದಲ್ಲಿ ಅವ್ರು ಬ್ರೈನ್ ವಾಶ್ ಮಾಡ್ತೀನಿ ನಾನು, ಆಯ್ತಾ? ನೀವು ಮಾಡಬೇಡಿ, ನನಗೆ ಲಿಂಕ್ ಮಾಡಿ. ಅಂದ್ರೆ ಜನಗಳು ಇದೇನಾಗಲ್ಲ, ಕಾಡು ಕೃಷಿ ಇಲ್ಲ ಅಂತ ಬರ್ತಾರೆ. ಇಲ್ಲಿ ಇರ್ತಾರೆ, ತುಂಬಾ ಜನ ಇದ್ದಾರೆ, ಇನ್ನೂ ಕನ್ಫ್ಯೂಷನ್ ಇದ್ದಾರೆ, ಅರ್ಧ ಜನ ಕನ್ಫ್ಯೂಷನ್ ಇದ್ದೀರಿ. ಸೊ ಇಲ್ಲಿ ನೀವು ಇನ್ನೊಂದು ಹೇಳ್ಬಿಡ್ತೀನಿ, ಸಾವಯವದಲ್ಲಿ ಬರೀ ಜೋಳ, ತೆಂಗು, ಆಲೂಗಡ್ಡೆ ಅದು ಬೆಳೆಯೋದ್ರ ಕೃಷಿ ಅಲ್ಲ. ನೀವು ತಿಳ್ಕೊಳ್ಳಿ. ನೀವೇನೋ ಮಾಡಿದಿರಿ. ನಾನು ಮಂಡ್ಯದಲ್ಲಿ ಮದ್ದೂರಲ್ಲಿ ಅಲ್ಲೆಲ್ಲ ಹೋಗಿದ್ದೆ, ಬರೀ ಶುಗರ್ ಕೇನೆ ಬೆಳೀತಾ ಇದಾರೆ. ನೀವು ಕಡಿಮೆ ಅಂದ್ರೆ 12 ಬೆಳೆ ಇರ್ಬೇಕು ನಿಮ್ಮ ಎಮ್ಮಿನಲ್ಲಿ, ತಿಂಗಳ ವರಮಾನ ಬರ್ತಾ ಇರಬೇಕು. ಅದು ಮಾಡಿದ ತಕ್ಷಣ ಬೇರೆದೆಲ್ಲ ವಾಪಸ್ ಬರುತ್ತೆ. ನಿಮ್ ಪಕ್ಕದವ್ರು ಕಲಿತಾರಾಗ, ದುಡ್ಡು ಇದೆಯಾ, ಪಕ್ಕದವ್ರು ಕನ್ವರ್ಟ್ ಆಗ್ತಾರೆ. ನೀವು ಬರೀ ರಾಗಿ ಬೆಳ್ಕೊಂಡು ಆರ್ಗ್ಯಾನಿಕ್ ಅಂತ ಮಾರಿದ್ರೆ ಯಾರು ಬರಲ್ಲ. ಮಿಲೆಟ್ಸ್ ಅಂತ ಮಾಡ್ತಾ ಇದಾರೆ, ಹೋಗಿದೆ ಚಿತ್ರದುರ್ಗ ನಾನು. ಅವ್ರು ಎಲ್ಲ ಸುಮ್ಮನೆ ಏನೇನೋ ಮಾಡ್ತಾ ಇದಾರೆ, ಆರ್ಗ್ಯಾನಿಕ್ ಅಂತ ಬೋರ್ಡ್ ಹಾಕ್ತಾರೆ. ದಯವಿಟ್ಟು ಅದನ್ನ ಮಾಡಬೇಡಿ. ಕಾಡಿದ್ದಾಗ ನಿಮಗೆ ಅಲ್ಲಿ ಗೊಬ್ಬರ ಆಗುತ್ತೆ, ಗೊಬ್ಬರ ಇದ್ದಾಗ ಬೇರೆ ಮಧ್ಯದಲ್ಲಿ ಮಾಡಿ. ನಿಮ್ಮಿ ಬೆಳ್ಕೊಳ್ಳಿ. ಎಷ್ಟು ಜನ ಬೆಳೆಸಿದ್ರಿ ನೀವು ರೈಸ? ನಿಮ್ಮ ತಿನ್ನೋದಕ್ಕೆ ಹೇಳಿ, ನಿಮ್ಮ ಮನೆಗೆ ತಿನ್ನೋದಕ್ಕೆ ಎಷ್ಟು ಜನ ಬೆಳೆದಿರಿ ಅನ್ನನ ನೋಡಿ, ಎಷ್ಟು ಜನ ಇದ್ರಿ ಇಲ್ಲಿ? ದಯವಿಟ್ಟು ಒಂದು ಸ್ವಲ್ಪ ಬೆಳ್ಕೊಳ್ಳಿ. ರಾಗಿ ಸಾವಯವವಾಗಿ ನಿಮ್ಮ ಜಮೀನು, ನಿಮ್ಮ ತಿನ್ನೋದಕ್ಕೆ ನೋಡಿ, ಸಾವಯವ ಅಂತ ಬೋರ್ಡ್ ಹಾಕೊಂಡಿದ್ದೀರಿ. ಒಂದು ಭಾಗನೇ ನೀವು ನಿಮ್ಮ ಮನೆಗೆ ತಿಂತಾ ಇಲ್ಲ, ನೀವು ಆರೋಗ್ಯ ಆಗಿರಲ್ಲ, ಕ್ಯಾನ್ಸರ್ ಬರುತ್ತೆ. ನಾನು ಕ್ಯಾನ್ಸರ್ ಬಗ್ಗೆ ಕೆಲಸ ಮಾಡ್ತೀನಿ, ಹಾರ್ಟ್ ಅಟ್ಯಾಕ್ ಬರುತ್ತೆ. ದಯವಿಟ್ಟು ಬೇರೆಯವ್ರಿಗೆ ಕೊಡೋದು ಬಿಟ್ಬಿಟ್ಟು ನೀವು ಹಾಸ್ಪಿಟ್ಲಿಗೆ ಕೊಡ್ತೀರಿ. ಅದನ್ನ ದುಡ್ಡ ನೀವು ಒಂದು ಗಂಟೆ 2 ಗಂಟೆ ಸಾಕು ನಿಮಗೆ.
ನಿಮ್ಮ ಜಮೀನು ನಿಮ್ಮಿ ಬೆಳ್ಕೊಳ್ಳೋಕೆ 1-2 ಗುಂಟೆ ಅದನ್ನ ನಿಮ್ಮ ಮೊದಲನೇ ಆರೋಗ್ಯ ಕಾಪಾಡ್ ಮಾಡ್ಕೊಳ್ಳಿ. ಕಾಡು ಕೃಷಿಲಿ ಅಥವಾ ಸಾವಯವದಲ್ಲಿ ಜನಗಳು ಜಾಸ್ತಿ ದಿವಸ ಬದುಕ್ತಾರಂತ ಏನ್ ಹೇಳಿ. ಯಾಕಂದ್ರೆ ಈ ಮರಗಳು ಅದ್ರ ಜೊತೆ ಓಡಾಟಗಳಿದ್ದಾಗ ನಮ್ಮ ತಲೆಯಲ್ಲಿ ಇರುತ್ತಲ್ಲ ಏನೇನೋ ನಾವ್ ಹೇಳ್ತೀವಿ ಸ್ಟ್ರೆಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದೆಲ್ಲ ಹೋದ್ರೆ ಜಾಸ್ತಿ ದಿವಸ ಅಂದ್ರೆ ಜಾಸ್ತಿ ಬದುಕ್ಬೋದಂತೆ 100 ವರ್ಷದ ಮೇಲೆ. ಸೊ ನೀವು ಸುಮ್ಮನೆ ಬೆಳೆದ್ಬಿಟ್ಟು ಬೆಂಗಳೂರಲ್ಲಿ ಕೊಟ್ಬಿಟ್ಟು ನೀವು ತಿಂದಿಲ್ಲ ಅಂದ್ರೆ ನಿಮಗೂ ನಮ್ಮ ತರನು ಸೇಮ್ ಬರುತ್ತೆ. ಸೊ ದಯವಿಟ್ಟು ನಿಮ್ಮ ಆರೋಗ್ಯಕ್ಕೆ ನೀವು ಬೆಳ್ಕೋಬೇಕು. ಎಲ್ಲ ಎಷ್ಟು ಜನ ಬೆಳಿತೀರಿ ಐತಿ? ಈಗೆಲ್ಲ ಎತ್ತಾ ಇದ್ರಿ, ಅಟ್ಲೀಸ್ಟ್ ಒಂದು 20 ಭಾಗ ಎತ್ತಿದ್ರಿ. ಸೊ ದಯವಿಟ್ಟು ಬೆಳ್ಕೊಳ್ಳಿ, ಮಿಕ್ಕಿದ್ದನ್ನ ಬೇರೆಯವ್ರಿಗೆ ಕೊಡಿ. ಸೊ ತುಂಬಾ ಸಂತೋಷ. ಆಮೇಲೆ ಮಾತಾಡೋಣ. ಹೇಳ್ತೀನಿ, ಆಯ್ತು. ಎಲ್ಲ 10 ಗಂಟೆಗೆ ಬರಬೇಡಿ, 11 ಗಂಟೆಗೆ ಬಂದು ದಯವಿಟ್ಟು ಇನ್ಮೇಲೆ 10 ಗಂಟೆಗೆ ಬರ್ಬೇಕು. ನಾನು ರೈತರ ಜೊತೆ ಇರ್ತೀನಿ. ಹಸಿರು ಅದಿದ್ದಾಗ ನಾನು ಮಾಡ್ತಾ ಇರೋದೇ ಬೇರೆ ನನಗೂ 106 ಸ್ಟ್ರೆಸ್ಸಸ್ ಇದ್ದಾವೆ. ಮರ ಗಿಡ ಮಾಡಿದಾಗ ಜನಗಳು ನಿಮಗೆ ವಯೇಜ್ ಆಗಿಲ್ಲ ಅಂತಾರೆ, ನನಗೆ 55. ಅದಷ್ಟು ಹೇಳ್ಬಿಡ್ತೀನಿ. ಓಕೆ, ಒಳ್ಳೇದು. ಶಿವಕುಮಾರ್ ತುಂಬಾ ಬೆಂಗಳೂರಿಂದ ಬಂದಿದ್ದಾರೆ. ಬಗೆಹರ್ತಾರೆ ಬನ್ನಿ.